ದೇವ ಎಂತ ಸಂಕಟ ಸಮಯ ತಂದೆ ಕರುಣಾಕರ ಗುರು ಸೋನಾರ್ ಸಿದ್ಧ. ನೀನು ನನ್ನ ಬಲ್ಲಿ ವಿದ್ದಿದರೆ ಹಿಂದಕ್ಕೆ ರಾವಣನ ತಂದು ಚಂಡವನ ಕಳೆದು ಗುರುವಿನ ಮಸ್ತಕ ಮೇಲೆ ಇಟ್ಟು ಧ್ಯಾನ ಮಾಡ್ತಿರಂತ. ಅದರಂತೆ ನಾನು ಅದರ ನನ್ನ ರುಂಡವನ್ನು ಕಳೆದು ರಕ್ತಧಾರಿ ಸುರಿಸುವ ಗುರುವೇ ಸೋನಾರ್ ಸಿದ್ಧ, ಸೋನಾರ್ ಸಿದ್ಧ. ಇದು ದೊಡ್ಡ ಅಪಮಾನ ತಂದೆ, ದೊಡ್ಡ ಅಪಮಾನ. 10 ಹಂಡ್ರದೊಳಗಾಗಿ ಕೈಗೆ ಬೇಡಿ. ಓಹೋ ಸೋಮರಾಯ, ಇಷ್ಟೇಕೆ ಗಾಬರಿ ಆಗಿರುವಿರಿ? ನಾನಿರಲು ನೀನು ಏನು ಚಿಂತೆ ಮಾಡಬೇಡ. ಸದಾ ಕಾಲ ನಿನ್ನ ಹಿಂಬಲ ಇದ್ದೇನೆ. ಅಪಮಾನ ಮಾಡಿಕೊಡುವುದಿಲ್ಲ, ಮಾನ ಕಾಯುತ್ತೇನೆ. ನಿಶ್ಚಿತದಿಂದ ಮನಗಿಕೊಳ್ಳು. ಓಹೋ, ಆಕಾಶದಲ್ಲಿ ಮಾಡುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಂತೆ ಆಯ್ತು, ಕೋಲ್ ಮಿಂಚ ಗರ್ಜನೆ ಎದ್ದಂತೆ ಆಯ್ತು. ಓಹೋ, ನನ್ನ ಗುರು ನನ್ನನ್ನು ಉಳಿಸಿದನು. ಇನ್ನು ಮೇಲೆ ನಾನು ಆರಾಮದಿಂದ ಮಲಿಕೊಳ್ಬೇಕು. ಸೋಮರಾಯ ಗೌಡ್ರೆ, ಸೋಮರಾಯ ಗೌಡ್ರೆ, ಸೋಮರಾಯ ಗೌಡ್ರೆ, ಸೋಮರಾಯ ಗೌಡ್ರೆ, ನಿಮ್ಮ ಹೇಳಿಕೆ ಪ್ರಕಾರ ಬೇಕಾಗಿದೆ. ಈಗ ನಿಮ್ಮ ಮನೆಯನ್ನು ಚೆಕ್ ಮಾಡ್ಲಿಕ್ಕೆ ಬಂದಿದ್ದ, ಒಪ್ಪಿಗಿದ್ದೀರಾ? ಬೇಡಂತ ಯಾರು ಹೇಳ್ಯಾರ ನಿಮಗೆ? ಚೆಕ್ ಮಾಡಿಕೊಳ್ಳರಿ. ಬರ್ರಿ ಬರ್ರಿ, ನಾಡ್ರಿ ಒಳಗೆ ಹೋಗಿ, ಒಳಗೆ ಬರ್ರಿ. ನಾಡ್ರಿ ಒಳಗೆ ಹೋಗ ನಡ್ರಿ. ಈ ದೇವರು ಕೋಲಿಲಿ ಏನಾರ ಸಂಶಯ ಬರುತ್ತದೆ? ಬರ್ತದ್ರಿ, ಇಲ್ಲಿ ಆಂಡ್ರೆ ಬಂದದ್ರಿ. ಸಾಹೇಬ್ರೆ ನೋಡ್ರಿ, ಈ ದೇವರು ಕೋಲಿಯಲ್ಲಿ ಏನಾರ ಬುಟ್ಟಿಯಲ್ಲಿ ಮುಚ್ಚಿದ್ದಾರೆ. ಹೌದು, ಕೂಸಿನ ಕೊಲಿ ಇಲ್ಲೇ ದೇವತೆಯನ್ನು ಪೂಜೆಯನ್ನು ಕೂಡ ಮಾಡಿದ್ದಾರೆ. ಮಾಡ್ಯಾರ, ಕರೆ ಆಂಡ್ರ ಮಾಡ್ಯಾರ ಅವರು. ಆ ಕೂಸಿನ ಕೊಲೆ ಇಲ್ಲೇ ಆಗಿರ್ಬೋದು, ಇಲ್ಲೇ ಆಗಿರ್ಬೋದು. ಆರ್ಡರ್ ಪೊಲೀಸರೇ, ಎಸ್ ಸರ್. ಬೇಗನೆ ತೆಗಿಯರಿ, ಬುಟ್ಟಿಯೊಳಗಿದೆ ಕೂಸು. ಈಗ ತೆಗಿತೀರಿ, ತೆಗಿಯರಿ ಬೇಗನೆ. ತೆಗಿತೇವ್ರಿ, ಜರ ನಿಂದ್ರಿ ಸಾಹೇಬ್ರ, ಜರ ನಿಂದ್ರಿ, ತೆಗಿತೇವ್. ಸಾಹೇಬ್ರೆ, ಸೋಮರಾಯ ಗೌಡ್ರು ಏನಾರ ಚಮತ್ಕಾರ ಮಾಡಿದಾರೆ ಕಾಣಿಸ್ತಾರೆ. ಯಾಂಡ್ರೆ ಬುಟ್ಟಿ ತೊಳಗ್ ಚಮತ್ಕಾರಪ್ಪ. ಕೈ ಹಚ್ಚ ಕ್ಷಣ ಉರಿ ಕ್ಷಣ ಏನಾರ ಚಮತ್ಕಾರ ಕಾಣುತ್ತದೆ. ಚಮತ್ಕಾರ ಕಾಣಿಸ್ತದೆ ಯಾಂಡ್ರೆ. 420 ತೆಗಿಯರಿ ಬೇಗನೆ. ಸಾಹೇಬರ ಬೆನ್ನೆ ಹತ್ತೇನಪ್ಪ, ಏನ್ ಮಾಡೋದು ಈಗ? ಸಾಹೇಬರೇ 420 ಬಹುತೇಕ ಕಮ್ಮ ಹೆಚ್ಚ ಏನ್ ಮಾಡ್ಲಿಕ್ ಬರಲು ಕಾಣುತ್ತೆ. ಒಂದ್ ಪಾಯಿಂಟ್ ನಾನು ಹೆಚ್ಚೋತ ನಡಿ, 440 ಮಾಡ್ತೀನಿ. ಆಯ್ತು ತಗ, ಈಗ 440 ಕರೆಂಟ್ ನೋಡಿದ್ರ ಹಾ ಹಾ ನೋಡಪ್ಪ ತೆಗಿ. ಈಗ ಬಿಡಾಗಿಲ್ ಬಿಡುನಿ. ಹಾ ಸಾಹೇಬ್ರೆ, ಕೈ ಹಚ್ಚಿ ಚಳ ಉರಿ ಚಳಿ ಬಿಟ್ಟಾಗಲ್ಲ ಭಯ ಬರ್ಲತ್ತವ್ರಿ ಸಾಹೇಬ್ರೆ. ಕಟ್ಟಿಗೆ ತಗೋಬೇಕ, ಕಟ್ಟಿಗೆ ಇಲ್ರಿ. ಹಾ ಈಗ ಏನಾರ 90 ಹೊಡಿಲದ ಏನ್ ಡೇರಿಂಗ್ ಆಗಲ್ ಕಾಣುತ್ತದೆ. ಈಗ ನಿನಗೆ 90 ಬೇಕು. ಒಂದು ಬಾಟ್ಲಿ ಕೊಟ್ರಿ ಎಲ್ಲಲ್ಲಿ ಬಟ್ಟಕ್ಕೆ ಹಚ್ಚಿ ಕಿತ್ತು ತೆಗಿತಿಲ್ರಿ, ಬಿಡಂಗಿಲ್ಲ. ಹಾ ಆಯ್ತಪ್ಪ, ಆಯ್ತು ತೆಗಿಯ ನಡಿಯಪ್ಪ, ತೆಗಿಯ ನಡಿ. ತೆಗಿತ್ಲಿ, ಇಲ್ಲಾದ್ರೆ ಇಲ್ಲ. ಕುಡ್ತ ನಡಿಯಪ್ಪ, ಕುಡ್ತ ನಡಿ, ತೆಗಿ. ಹಾ ನಡಿ, ಕುಡ್ತ ತೆಗಿ. ಈಗ ಬಿಡಲ್ ಬಿಡುನಿ. ಕುಡ್ತ ತೆಗಿಯಪ್ಪ. ಇಲ್ಲ ನೋಡಲ್ಲ ಹೋಗಲ್ಲ, ಎಲ್ಲಿದು ಅಂದಿ. ಎಲ್ಲಿ ಹೋಗಲ್ಲ, ತೆಗಿ. ಆಯ್ತು ತೆಗಿ ತಗ, ಈಗ ಬಿಡಲ್ಲ. ತೆಗಿ ನಿಮ್ಮ ಕೈಲಿ ಆಗಲ್ಲ ಇದು. ನನ್ನ ಕೈಲಿ ಆಗಲ್ಲ, ನಿನ್ ಕೈಲಿ ತೆಗಿ. ನೀನ್ 90 ಕೂಡ ಸಂಜೆ ಇಲ್ಲ. ಆಯ್ತಾಯ್ತು, ತೆಗಿದ್ ಬಿಡು. ಹಾ ತೆಗಿ.
ನೋಡ್ರಿ ನೋಡ್ರಿ ಕೂಸಿನ ಕೊಲೆಯನ್ನು ನೋವು ಬಂದಿದ್ದು ಹಾ ದೇವತೆಯ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಮಾಡ್ಯಾರಿ ಮಾಡ್ಯಾರ 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 ಹವಲ್ದಾರ್, ಎಸ್ ಸರ್. ಇದು ಏನು ವಿಚಿತ್ರ? ಭಾಳ ವಿಚಿತ್ರ ಆಗ್ಯದ್ರಿ. ಯಾರು ಹೇಳೋದು ಈಗ ನಿಮ್ಗೆ? ಸೋಮರಾಯ ಗೌಡ್ರ ಮನೆಯಲ್ಲಿ ಕೂಸಿನ ಕೊಲೆ ಎಂದು ನಾವು ಬಂದೆವು. ಬಂದಿದ್ದೇವ್ರಿ ಎಲ್ಲರೂ ಕೂಡಿ. ಆತನ ಒಂದು ಟಗರನ್ನು ಕೊಯ್ದು ಪೂಜೆಯನ್ನು ಮಾಡಿದ್ದಾನೆ. ಮಾಡ್ಯಾರಿ ಮಾಡ್ಯಾರ. ನಿರಪರಾಧಿಯ ಆರೋಪಿಯ ಮಾಡಿ ಹಾ ಬಂದುದು ತಪ್ಪಾಯ್ತು ಹವಲ್ದಾರ್. ಭಾಳ ತಪ್ಪಾಗಿದ್ರಿ ಸಾಹೇಬ್ರೆ. ಯಾರು ಹೇಳೋದು ಈಗ? ಗೌಡ್ರು ನಮಸ್ಕಾರ ಸಾಹೇಬರಿಗೆ. ನಮಸ್ಕಾರ ರೀ ಗೌಡ್ರಿಗೆ. ಏನು ಹೊರಟಿತ್ತು ನನ್ನ ಮನೆಯಲ್ಲಿ? ಹಾ ನನ್ನನ್ನು ಆರೋಪಿ ಮಾಡಿದ್ರಿಯಾ? ಏಯ್, ಎಂತ ಸಾವಿರಾರು ಶೆಡಲ್ಗಳು ಎದ್ದು ಗರ್ಜನೆ ಕೊಟ್ಟು ಕೇಳಬಹುದು. ಮುಗಲ ಮೇಲೆ ಹಾರಾಡ್ತು ಪಕ್ಷಿಗಾರನು ಬ್ಯಾಟಿಗಾರನ ಪಾದ ಮೇಲೆ ಬಿದ್ದು ಹಾ ತನ್ನ ಜೀವದಾನಂದ ಕುಡು ಕೇಳೋಕಿತ್ತಲಗನು ಹೀನ್ ಬ್ಯಾಟಿಗಾರನಲ್ಲವೇ? ನೋಡ್ರಿ ಗೌಡ್ರೆ, ಹಾ ನಾವು ನಿಮ್ಮ ಮನೆಯವರೊಂದು ತಿಳಿದುಕೊಳ್ಳಿರಿ. ಆ ತಾಮಟಗಾರ ಹೆಣ್ಣು ಮಗಳು ನಿಮ್ಮ ಮೇಲೆ ಫಿರ್ಯಾದಿ ಕೊಟ್ಟದಕ್ಕ ನಾವು ಬರ್ಬೇಕಾಯ್ತು. ಅಧಿಕಾರದಲ್ಲಿ ಮೀರಿ ನಡಿಬಾರದು. ಯಾರೆಂಬುದು ವ್ಯತ್ಯಾಸ ಮಾಡಿ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು. ತಿಳಿತು ಫೌಜಾರ್ ಸಾಹೇಬ್ರೆ? ನೋಡ್ರಿ ಗೌಡ್ರೆ, ನೀವು ದೇವರ ಸಮಾನ, ನಾವು ಮನುಷ್ಯರು. ಅಧಿಕಾರದಲ್ಲಿ ಇದ್ದರೂ ಕೂಡ ನಾವು ನಿಮ್ಮ ಬಗ್ಗೆ ಯೋಗ್ಯ ವಿಚಾರ ಮಾಡುತ್ತೇವೆ. ಗೌಡ್ರ ಇನ್ನು ನಾವು ಹೋಗಿ ಬರ್ತೇವ್ರಿ. ಗೌಡ್ರ ನಾವು ಲಂಚ ಬಿಂಚ ತಿನ್ನೋರಲ್ಲ. ಕ್ವಾಟ್ರ ಬಿಡವ್ರಲ್ಲ. 420. ಎಸ್ ಸರ್. ಗೌಡ್ರು ಏನ್ ರಾಜ್ ಬೈತಾರ ಪಾರ ಮಾಡಿ ಓಡಾಡ್ಸಿ ಹಂಗ ಹಂಗ ಬಾಳ ಬಲ್ಲವ್ರ ಗೌಡ್ರು. ದೊಡ್ಡವ್ರ ಗೌಡ್ರು ಅದ ದೊಡ್ಡವ್ರ ಇದಾವ್ರು. ಬಾಳ ದೊಡ್ಡ ಗೌಡ್ರ ಇರ್ತಾರ. ನೋಡಪ್ಪ ಗೌಡ್ರು ಯಾರು ಕೊಡ್ತಾರ ನೋಡು. ನಮಸ್ಕಾರ ಗೌಡ್ರಿಗೆ. ನೋಡು ಏನ್ರಿ ಚಿಯಾ ಪಾನಿ ಕುಡ್ಬೇಕಾದ್ರೆ ಯಾಕಂದ್ರ ರಾತ್ರಿ ಬೆಳ್ತಾನ ಥಂಡ್ಯಾಗ ಎಲ್ಲ ನಮ್ ಚೊಂಡಿ ಸೊಲ್ಲಾಗ್ಯಾವೈತ್ರಿ. ರಾಜ್ ಬೈತಾನ ಬಿಗಿಸಿಟ್ರಿ. ಏನ್ ಹೇಳದ ನಿಮಗೆ? ಯಾನಿಲ್ಲ ಹೋಗಪ್ಪ. ಹಂಗ್ ಮಾಡ್ಬೇಡ್ರಿ ಗೌಡ್ರು. ಗೌಡ್ರ ಈ ಊರಿ ನೀವು ದೊಡ್ಡ ಗೌಡ್ರು. ಹಾ ಏನಿಲ್ಲ ಅಂದ್ರೆ ಹಿಂಗ್ ಖುಲ್ಲೆ ಹತ್ತು ಕುಡಿದ್ರ ಊರಾಗ ಮಂದಿ ಎಲ್ಲ ನಿಮಗ್ ಕೇಳ್ತಾರೆ, ಇದು ಅಂತ ಗೌಡ ಆ ಪೊಲೀಸ್ ಚಾ ಪಾನಿ ಸೇದ್ ಕುಡ್ಲಿಲ್ಲ ಅಂತಾರ ನಿಮ್ಗ. ನಿಮಗೆ ಹೆಸರು ಇಡ್ತಾರ್ರಿ ಗೌಡ್ರು ಇಲ್ಲಿ ಕರೆ ನಿಮ್ಗೆ. ಇಲ್ಲಾದ್ರೆ ನಿಮ್ಮ ಅನ್ಕೊಂಬತ್ತ ಕೊಟ್ಟು ಬಿಡ್ರಿ ಅಲ್ಲವನ ಹಿಂಗೆ ಹೇಳಿ ನಿಮ್ಮ ಖಾತಾನೆ ಬೇಕಾದ್ರೆ ಚೋಟಿರ್ತ. ಇರ್ಲಿ ಬಿಡ್ರಿ, ಹೋಗಿ ಬಿಡ್ರಿ. ಸಾಹೇಬ್ರ ಐತ್ ರಾತ್ರಿ ಇವತ್ತಿದ ಹೋತ್ ಇವತ್ ದಾಬಾ ಘಟ ಬಿಡಲಿ ಇವತ್ತ. ನೋಡ್ರಿ ಪೊಲೀಸ್ರಿ, ಏನಾಯ್ತು ನಮ್ಮ ನಿಮ್ಮ ಘೋಳ? ಬಾಳ ಘೋಳ. ಆ ದೃಷ್ಟ ಗಂಗಮ್ಮನ ಸುಳ್ಳು ಫಿರ್ಯಾದಿ ಕೊಟ್ಟದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ಆಗ್ಲಿಕ್ಕೆ ಬೇಕು. ಎಳೆದುಕೊಳ್ಳ ಬನ್ನಿರಿ ಆಕೆಗೆ ಪೊಲೀಸ್ ಸ್ಟೇಷನ್ಗೆ. ಬರ್ತೇವ್ರಿ. ಹೊರಗ ಬರ ಗಂಗವ್ವ ಸುಳ್ಳ ಪ್ರಿಯದಿ ಕೊಟ್ಟವ್ವ, ಯಾಕ ನಮಗ ತ್ರಾಸವ್ವ, ಎಲ್ಲಿದ್ದಿ ಬಾರ ಗಂಗವ್ವ, ಅಡಗ ಬಡ ಎಲ್ಲಿದ್ದಿ ಬಾರ ಗಂಗವ್ವ, ಎಲ್ಲಿದ್ದಿ ಬಾರ ಗಂಗವ್ವ, ಅಡಗ ಬಡ ಎಲ್ಲಿದ್ದಿ ಬಾರ ಗಂಗವ್ವ. ಹೊರಗ ಬರ ಗಂಗವ್ವ ಸುಳ್ಳ ಪ್ರಿಯದಿ ಕೊಟ್ಟವ್ವ, ಯಾಕ ನಮಗ ತ್ರಾಸವ್ವ, ಎಲ್ಲಿದ್ದಿ ಬಾರ ಗಂಗವ್ವ, ಅಡಗ ಬಡ ಎಲ್ಲಿದ್ದಿ ಬಾರ ಗಂಗವ್ವ, ಎಲ್ಲಿದ್ದಿ ಬಾರ ಗಂಗವ್ವ, ಅಡಗ ಬಡ ಎಲ್ಲಿದ್ದಿ ಬಾರ ಗಂಗವ್ವ.
ಪ್ರಿಯದಿ ಕೊಟ್ಟಿದೆ ನಮಗ ತ್ರಾಸ ತಂದಿದ್ದೆ ನೌಕರಿ ಬಾಳ ತ್ರಾಸ ಐತಿ ಹೇಳುದಪ್ಪ ಯಾರಿಗೆ ಸುಳ್ಳ ಪ್ರಿಯದಿ ಕೊಟ್ಟಿದೆ ನಮಗ ತ್ರಾಸ ತಂದಿದ್ದೆ ನೌಕರಿ ಬಾಳ ತ್ರಾಸ ಐತಿ ಹೇಳುದಪ್ಪ ಯಾರಿಗೆ ಹಿಡಿಯೋ ಬಡಿಗೆ ಕುದುರೆ ನಡಿಗೆ ಬಿಡಬೇಡ ಕರಿಯ ಕೂಗ ಹಗ್ಗ ಹಚ್ಚಿ ಎಳಿನು ಮುದುಕಿಗೆ ನಾನು ನೀನು ಹಗ್ಗ ಹಚ್ಚಿ ಎಳಿನು ಮುದುಕಿಗೆ ಹಗ್ಗ ಹಚ್ಚಿ ಎಳಿನು ಮುದುಕಿಗೆ ನಾನು ನೀನು ಹಗ್ಗ ಹಚ್ಚಿ ಎಳಿನು ಮುದುಕಿಗೆ ಪ್ರಿಯದಿ ಕೊಟ್ಟಿದೆ ನಮಗ ತ್ರಾಸ ತಂದಿದ್ದೆ ನೌಕರಿ ಬಾಳ ತ್ರಾಸ ಐತಿ ಹೇಳುದಪ್ಪ ಯಾರಿಗೆ ಸುಳ್ಳ ಪ್ರಿಯದಿ ಕೊಟ್ಟಿದ್ದೆ ನಮಗ ತ್ರಾಸ ತಂದಿದ್ದೆ ನೌಕರಿ ಬಾಳ ತ್ರಾಸ ಐತಿ ಹೇಳುದಪ್ಪ ಯಾರಿಗೆ ಹಿಡಿಯೋ ಬಡಿಗೆ ಕುದುರೆ ನಡಿಗೆ ಬಿಡಬಾಡ ಕರಿಯ ಕೂಗ ಹಗ್ಗ ಹಚ್ಚಿ ಎಳಿನು ಮುದುಕಿಗೆ ನಾನು ನೀನು ಹಗ್ಗ ಹಚ್ಚಿ ಎಳಿನು ಮುದುಕಿಗೆ ಹಗ್ಗ ಹಚ್ಚಿ ಎಳಿನು ಮುದುಕಿಗೆ ನಾನು ನೀನು ಹಗ್ಗ ಹಚ್ಚಿ ಎಳಿನು ಮುದುಕಿಗೆ ನಾನು ನೀನು ಹಗ್ಗ ಹಚ್ಚಿ ಎಳಿನು ಮುದುಕಿಗೆ ನಾನು ನೀನು ಹಗ್ಗ ಹಚ್ಚಿ ಎಳಿನು ಮುದುಕಿಗೆ ಎಲ್ಲಿ ಕೂತಿದ ಬಾ ಅಮ್ಮ ಬಾ ಎಲ್ಲಿದ್ದವ ಬಾ ಬಾ ಏನಾಯ್ತು ಸಾಹೇಬ್ರೆ ಏನಾಯ್ತು ನನ್ನ ಕಂದಮ್ಮ ಸಿಕ್ಕಿತೇನು ಸಾಹೇಬ್ರೆ ಏ ಗಂಗಮ್ಮ ಎಲ್ಲಿ ತಂದಿದವ ನಿನ್ನ ಕಂದಾಗಿಂದ ಏನಿಲ್ಲ ನಿನ್ನ ಅಯ್ಯಯ್ಯೋ ಈ ಸಮಯದಲ್ಲಿ ನನ್ನ ಕಂದಮ್ಮ ಎಲ್ಲಿ ಹೋಯ್ತು ಏನು ಎಲ್ಲಮ್ಮ ಸೋಮರಾಗೌಡ್ರ ಮೇಲೆ ಸುಳ್ಳ ಫಿರ್ಯಾದಿ ಕೊಟ್ಟಿದ್ದಕ್ಕೆ ನೀನು ಆರೋಪಿಯಾಗಿರಿ ನಿನಗೆ ಕಚೇರಿಗೆ ಒಯ್ಲಿಕ್ಕೆ ಬಂದಿದ್ದು ಸಾಹೇಬ್ರೆ ಈ ಸಮಯದಲ್ಲಿ ನನ್ನ ಕಂದಮ್ಮ ಎಲ್ಲಿ ಹೋಯ್ತು ಏನು ಎಲ್ಲೇ ಕೊಲ್ಬಿಡು ನಮ್ಗೆ ಯಾರು ಮಾಡೋದು ಪದಮವನ್ನ ಮಾತು ಕೇಳಿ ನಾನು ಸೋಮರಾಯಗೌಡ್ರ ಮೇಲೆ ಫಿರ್ಯಾದಿ ಕೊಟ್ಟದು ಸರ್ವದ ತಪ್ಪಾಯ್ತು ಸಾಹೇಬ್ರೆ ತಪ್ಪಾಯ್ತು ಸಾಹೇಬ್ರೆ ನನ್ನನ್ನು ಎಳ್ಕೊಂಡು ಹೋಗ್ರಿ ಇದೇ ನನ್ನ ದುರ್ದೈವ ಹಗ್ಗ ದರ ಹೇಳ್ಕೋತೆ ಕಚೇರಿಗೆ ಅವನು ಎಷ್ಟು ಕಷ್ಟ ಪೊಲೀಸರು ಹೇಳ್ತಿದ್ದಾರೆ ಇದು ಎಲ್ಲ ಹೆಂಗ ತಾಳಲಿ ಗುರುವೇ ಸೋನಾರ್ ಸಿದ್ಧ ಇದೆಲ್ಲ ನಿನ್ನ ಆಟ ತಂದೆ ಇದೆಲ್ಲ ನಿನ್ನ ಆಟ ನಡೆಯವ ಆ ಸೋಮರಾಗೌಡ್ರ ಮೇಲೆ ಸುಳ್ಳು ಫಿರ್ಯಾದಿ ಕೊಡಕ್ಕೆ ಹೆಂಗಾಯ್ತು ಅಯ್ಯಯ್ಯೋ ನಡಿ ನಡಿ ಅಯ್ಯಯ್ಯೋ ದಯಾಧನ ಶಂಕರ ಪರಮೇಶ್ವರ ಸಾಹೇಬ್ರೆ ನನ್ನ ಕಂದಮ್ಮ ಬಂದನಲ್ಲ ಯಾವ ತೆಪ್ಪಿಸ್ಕೊಂಡಿರ್ಬಹುದು ಸಾಹೇಬ್ರೆ ತೆಪ್ಪಿಸ್ಕೊಂಡಿರ್ಬಹುದು ನಿಂದೇನಮ್ಮ ಹೌದು ಸಾಹೇಬ್ರೆ ಇದು ಕಂದ ನಂದು ಇಲ್ಲ ಅದರ ಮಾಡೆಲ್ ಬೇರೆ ಕಾಣುತ್ತದೆ ಯಾವ್ದು ನೋಡ್ರಿ ಇದು ಕಂದ ಇಲ್ಲ ಸಾಹೇಬ್ರೆ ಇಲ್ಲ ಈ ಕಂದ ನಂದು ಅದೇ ಆಡಲ್ ಬರೋಬರ್ ನೋಡಮ್ಮ ಕಂದ ಗಂಗಮ್ಮ ಇದು ಕಂದನ ಮುಖ ನಿಂದ ಮುಖ ಏನು ಮೇಚ್ ಆಗೋದಿಲ್ಲ ಬಹುತೇಕ ಎಲ್ಲಿದ್ರೆ ಡಬಲ್ ರೂ ಕಾಣಿಸ್ತದೆ ಇದು ಇಲ್ಲ ಸಾಹೇಬ್ರೆ ಇಲ್ಲ ಈ ಕಂದ ನಂದು ಸಾಹೇಬ್ರೆ ನಂದು ಏ ಮಮ್ಮಟ್ಟಿಯ ಈಕಿ ನಿಮ್ಮ ಮಮ್ಮಿ ಅಲ್ಲಪ್ಪ ಇಲ್ಲ ಇಲ್ಲ ಅಲ್ತಾಳ ಇಲ್ಲ ಅಲ್ತಾನಲ್ಲ ಇಲ್ಲ ನಂಗೆ ಯಾರ್ರಿದ್ರೆ ಡೌಟ್ ಬರ್ಲತ್ತದ ಇಲ್ಲಿ ಯಾಕಂದ್ರ ಗಂಗಮ್ಮನ ಮುಖ ಈ ಕಂದನ ಮುಖ ನೋಡಿದ್ರೆ ಬ್ಯಾರೆ ಬ್ಯಾರೆ ಕಾಣುತ್ತದೆ ಆಧಾರ್ ಕಾರ್ಡ್ ನೋಡೋಣ ಇಲ್ಲ ಬ್ಯಾರೆ ನನಗೆ ಬ್ಯಾರೆ ಕಾಣುತ್ತ ಸಾಹೇಬ್ರೆ ಈ ಕಂದಮ್ಮ ನಂದು ಸಾಹೇಬ್ರೆ ನಂದು ಸಾಹೇಬ್ರೆ ಏ ಮಮ್ಮಟ್ಯ ಕೆರೆ ಕಡೆ ಹೋಗುತ್ತಿದ್ರ ಸಾಬ್ರು ಕೆರೆ ಕಡೆ ಕೆರಿ ಕಡೆ ಹಾ ಎದಕ್ ಹೋಗಿದ ಮಮ್ಮಟ್ಯ ಅಳ್ಳಕ ಅಲ್ಲಕ
ಆಡಲಕ ಸಾಹೇಬ್ರೆ ನನಗೆ ಬ್ಯಾರೆ ಕಾಣ ಕೇಳಿಸ್ಲತ್ತರಿ. ಆಡೋಲಕ ಅಲ್ತಾನ ಆಡ್ಲಕ್ಕ ಅಂದ್ರೆ ನಂಗೆ ಬ್ಯಾರೆ ಕೇಳಿಸ್ತ್ರಿ. ಆಡ್ಲಕ ಅಲ್ಲತಾನ ಆಡ್ಲಕ. ಆಡ್ಲಿಕ್ಕೆ ಹೋಗಿಲ್ಲ ಮಮ್ಮಟ್ಯ. ಹಾ ಮತ್ ಸಂಗ ನಿಮ್ಮ ಮಮ್ಮಿ ಒಯ್ಬೇಕಿಲ್ಲ. ಮಮ್ಮಿ ಬಂದಿಲ್ಲ, ಎಲ್ಲ ಹೋಗಳು ಇಲ್ಲ ಪಪ್ಪ ಒಯ್ಬೇಕು. ಪಪ್ಪವೇ ಬಂದಿಲ್ಲ. ಎಲ್ಲ ಹೋಗಲಿ ಪಪ್ಪ ಆಂಟಿ ಗಿಂಟಿ ಹಚ್ಚುತ್ತಾಗ ನೋಡು. ಅದಕ್ಕ ಹೋಗಿತ್ತಿದ್ದ. ಈಗ ಬತ್ ನೋಡಿ ಬರೋಬ್ಬರಿ ಕಂದ ಇರ್ಬೇಕಿರೋದು. ಸಾಹೇಬ್ರಿ ನನ್ನ ಮಗು ಹಸ್ದಿರ್ಬಹುದು, ನನ್ನನ್ನ ನಿಮ್ಮ ತಂಗಿಯ ಸಮಾನ ತಿಳಿದು ನನ್ನನ್ನ ಬಿಟ್ಟು ಬಿಡ್ರಿ ಸಾಹೇಬ್ರಿ, ಬಿಟ್ಟು ಬಿಡ್ರಿ. ನಾನು ಹೋಗ್ಬೇಕು ಸಾಹೇಬ್ರಿ. ನೋಡವ್ವ ಗಂಗಮ್ಮ, ಈ ಕಂದಿಗ್ ನೋಡ್ಬೇಕಾದ್ರೆ ಬಿಡುವಂತೆ ಐತಿ. ಆದ್ರೆ ಹಸಿ ಹಾಲು ಕುಡಿಯ ಕೂಸಿಗೆ ಕಚೇರಿಗೆ ಒಯ್ದ್ರೆ ಆ ದೇವ್ರು ನಮಗೆ ಮೆಚ್ಚೋದಿಲ್ಲ. ನೋಡವ್ವ ಗಂಗಮ್ಮ, ನನ್ನ ತಂಗಿಯ ಸಮಾನ ತಿಳ್ಕೊಂಡು ಅವನಿಗೆ ಬಿಟ್ಟು ಬಿಡ್ತು. ಹೋಗ್ಬಿಡಮ್ಮ, ಹೋಗ್ಬಿಡು. ಏ 420 ಅಮ್ಮ ಲಂಚ ಬೆಂಚಾನೋ ತಿರೋರಲ್ಲ ನಿನ್ನ ಖೂನದಿಲ್ಲ. ಬಿಡವ್ರ ಅಲ್ಲ ನೋಡ್ ಗಂಗಮ್ಮ. ಸಾಹೇಬ್ರಿ ನಾವು ಬಡವರು, ಈ ಬಡವರ ಬಳಿ ಎಲ್ಲಿದು ಬರ್ಬೇಕ್ರಿ ಸಾಹೇಬ್ರೆ, ಎಲ್ಲಿದು ಬರ್ಬೇಕು? ಗಂಗಮ್ಮ, ಈ ಕಂದ ಹಾಡಕ್ಕೆ ನಾವು ಬಡವಿದ್ದ ವಿಚಾರ ಮಾಡಿದ್ವಿ ಅನಾಗ ಸಾಹೇಬ್ರಿ. ಯಾಕವ ನಾವು ಹೊಟ್ಟಿ ತುಂಬಲ್ಲ ಕಂದ ಹಾಡದ್ ಏನು ಮಾಡೋದು ಅಂತ ಹಂಗೆ ಕೂತಿದೆ ಅಲ್ಲ. ತಗೋ ಸಾಹೇಬ್ರೆ ಹಾ ಆಯ್ತು ನಡ್ರಿ. ಆಯ್ತು ಬಸ್ ಅನ್ಕೋತ ನಾಡ್ರಿ ಹೋಗ ನೀ ನಾಡ್ರಿ. ಅಣ್ಣ ಹೇಳುತ್ತಮ್ಮ ಸೋಮರಾಯ. ದಯಾಘನವಾದ ಗುರು ರೂಪ ತೋರಿಸಿದರು. ಕರುಣಾಕರನಾದ ಗುರು ಸ್ವನ್ನರ್ಸಿದ್ದ ನಮ್ಮನ್ನು ಉಳಿಸಿದನು. ಇನ್ನು ಮೇಲೆ ನಮ್ಮ ಜನಿಗಳಿಗೆ ತೆಗೆದುಕೊಂಡು ಮೆವ್ವ ನೀರಿದ್ದ ನಾಡಿಗೆ ಹೋಗೋ ನಡಿ ಅಣ್ಣ. ಏಕಾದ್ರೆ ಇಲ್ಲಿ ಮೆವ್ವ ನೀರಿನ ಕೊರತೆ ಬಹಳ ಇರಬಹುದು. ಹೌದು ತಮ್ಮ ಸೋಮರಾಯ, ಈ ಬಾರಾಮತಿ ನಾಡಿಗೆ ಬರಗಾಲ ಬಿದ್ದಿದ್ದು ನಿಜ ತಮ್ಮ ಸೋಮರಾಯ. ಅಣ್ಣ ಮೆವ್ವ ನೀರಿಗಾಗಿ ನಮ್ಮ 700 ಕಿಲ್ಲಾರಗಳು ಕೊರಗುತ್ತಾ ಇದ್ದಾವೆ ತಮ್ಮ, ಕೊರಗುತ್ತಿದ್ದಾವೆ. ಹೌದು ಕಿವಿ ಜೋಲು ಬಿಟ್ಟಾವ, ಮಾರಿ ಜೋಲು ಬಿಟ್ಟಾವು. ಹೌದು ಮೆವ್ವ ನೀರಿನ ಕೊರತೆಯಾಗಿದೆ ತಮ್ಮ. ತಮ್ಮ ಸೋಮರಾಯ, ಅಣ್ಣ ಈಗಿಂದೀಗಲೇ ಈ ಬಾರಾಮತಿ ನಾಡವನ್ನು ಬಿಟ್ಟು ಮೆವ್ವ ನೀರಿದ್ದ ನಾಡಿಗೆ ಹೋಗೋಣ ನಡಿ ತಮ್ಮ ಸೋಮರಾಯ. ಅಣ್ಣ ಮನೆ ಒಳಗೆ ಚಿಕ್ಕ ಚಿಕ್ಕ ಮಕ್ಕಳಿರುವುದು ಅವರಿಗೆ ಹೇಗೆ ಮಾಡುದಣ್ಣ? ತಮ್ಮ ಸೋಮರಾಯ, ಅಣ್ಣ ಚಿಕ್ಕ ಮಕ್ಕಳ ಜಗ ಜ್ಯೋತಿ ಜಕರಾಯ ಮಹಾಲಿಂಗರಾಯ ಕನುಬಾಯಿ ಹಾಗೂ ಅಮೃತಬಾಯಿ ಸಹಪರಿವಾರ ಸಹ ಕುಟುಂಬ ಜೊತೆಗೂಡಿ ಹೋಗುನು ನಡೆ ತಮ್ಮ ಸೋಮರಾಯ. ಆಗಲೇ ಅಣ್ಣ. ಈ ಬಿಸಿಲಿನ ತಾಪದಲ್ಲಿ ಅಯ್ಯಯ್ಯೋ, ಈ ಬಿಸಿಲಿನ ತಾಪದಲ್ಲಿ ದಾರಿನೇ ನಡೆಯುವಂತೆ ಕಾಣುವುದಿಲ್ಲ. ನನ್ನ ಮಕ್ಕಳ ಸಹ ನಾನು ಎತ್ತುಕೊಂಡಿಲ್ಲ, ನನ್ನ ತಂಗಿ ಕನುಬೈ ಎತ್ತಿಕೊಂಡಿದ್ದಾಳೆ. ಭಾವ ಮತ್ತು ಪತಿದೇವರು ಏನಂತಾರೋ ಏನೋ, ನನ್ನನ್ನು ಬರೆಗಾಲಿಲಿ ನಡೆದು ಆಗುವುದಿಲ್ಲ. ನಾನು ಮರಳಿ ಮನೆಗೆ ಹೋಗಬೇಕು.
ಈ ತಾಪ ತಾಳಲಾರದಕ್ಕೆ ನಾನು ಭಾವನರಿಗೆ ತಿಳಿಸಿ ಬಿಡಬೇಕು. ತಂಗಿ ನಡಿಯಕ್ಕ, ಬೇಗನೆ ಹೊತ್ತಾಯ್ತು. ಹಿಂಗೇಕೆ ಮಾಡುತ್ತಿರುವಿ? ಚಿಕ್ಕ ಚಿಕ್ಕ ಮಕ್ಕಳನ್ನು ಸಹ ನಾನೇ ಎತ್ತಿಕೊಂಡಿದ್ದೇನೆ. ನಿನಗೆ ಬರೀ ಕಾಲೇ ನಡೆದಾಗುದಿಲ್ಲ ಏನು? ಬಾರಮ್ಮ, ಹೊತ್ತಾಯ್ತು. ಬನ್ನಿರಿ ಬನ್ನಿರಿ. ಕನಬೈ, ನಿನ್ನ ಅಕ್ಕನನ್ನು ಮಕ್ಕಳು ಕರ್ಕೊಂಡು ಬೇಗನೆ ಬಾ. ಇನ್ನೂ ದಾರಿ ಬಾಳ ದೂರ ಐತಿ ಕನಬೈ. ಪತಿದೇವ, ಇತ್ತ ಬನ್ನಿರಿ. ಪತಿದೇವ, ಇತ್ತ ಬನ್ನಿರಿ. ನಮ್ಮ ಅಕ್ಕನಾದ ಅಮೃತಬಾಯಿ ನಡೆದಾಗುದಿಲ್ಲಂದು ಒಮ್ಮಿದೊಮ್ಮೆ ತೆಳಗೆ ಕುಳಿತು ಬಿಟ್ಟಳು. ನಾನು ನೋಡಿದ್ದೆ ಅವಳ ಪರಿಸ್ಥಿತಿ. ಕಾಲು ಸುಟ್ಟು ಚೌಳಿಕೆಯಂತೆ ದೊಡ್ಡ ದೊಡ್ಡ ಗುರುಳಿಗಳು ಎದ್ದಿರುತ್ತವೆ. ಪತಿದೇವ, ನಿಮ್ಮ ಅಣ್ಣನನ್ನು ಕರಿಯರಿ, ಏನು ಹೇಳ್ತಾರ ಕೇಳುನ. ಹಾ, ಬನ್ನಿರಿ ಬನ್ನಿರಿ. ಹೀಗೇಕೆ ಒಂದೇ ಜಾಗನಲ್ಲಿ ಕುಳಿತುಕೊಂಡಿದ್ರಿ? ಅಣ್ಣ, ನೀವೇ ಎತ್ತು ಬರ್ರಿ ಅಣ್ಣ. ಅತ್ತಿಗೆ ಮಗು ನಡೆದಾದ ತಳಿ ತಳಗು ಕುಳಿತುಕೊಂಡ್ರಿ. ಅವರಿಗೆ ಹೇಗೆ ಮಾಡೋದಣ್ಣ? ಹಾ, ಇದೇನು ವಿಚಿತ್ರ. ಅಮೃತಬಾಯಿ, ನಿನಗೆ ಏನಾಗಿದೆ? ಹೋ, ಇದೇನು ವಿಚಿತ್ರ. ಈ ಅಮೃತಬಾಯಿ ಕಾಲ ಸೊಟ್ಟು ದೊಡ್ಡ ದೊಡ್ಡ ಗುರುಳಿಗಳು ಎದ್ದಿರ್ತಾವೆ. ತಮ್ಮ ಸೋಮರಾಯ, ಅಣ್ಣ, ಈ ಅಮೃತಬಾಯಿಗೆ ಮರಳಿ ಮನೆ ಕಡೆ ಕಳಿಸು ತಮ್ಮ. ನಾವು 4-6 ತಿಂಗಳ ಕಾಲ ಹರಣ ಮಾಡಿ ಬರೋಣ ತಮ್ಮ. ಸೋಮರಾಯ, ಅಮೃತಬಾಯಿಗೆ ಮರಳಿ ಮನೆ ಕಡೆ ಕಳಿಸು. ನಾವು ಅಷ್ಟೇ ಹೋಗಿ ಬರೋಣ ತಮ್ಮ ಸೋಮರಾಯ. ಹಾಗಲೇ ಅಣ್ಣ, ನೀವು ಹೇಳದಂಗೆ ಅತ್ತಿಗೆ ಮಗು ಮನೆಗಾದ್ರೂ ಕಳಿಸುತ್ತೇನಣ್ಣ. ಕಳಿಸು ತಮ್ಮ, ಕಳಿಸು. ಅಯ್ಯೋ ತಂಗಿ, ನನ್ನ ಪತಿ ದೇವರ ಹೇಳಿಕೆ ಪ್ರಕಾರ ನಾನು ಮರಳಿ ಮನೆಗೆ ಹೋಗುತ್ತೀನಿ. ಹಾಗೆ ನಾನು ಬೇಡಕ್ಕ, ಹಾಗೆ ನಾನು ಬೇಡ. ನನ್ನನ್ನು ನಡೆಯುವುದು ಆಗುದಿಲ್ಲ ತಂಗಿ. ಹಾಗೆ ನಾನು ಬೇಡ. ನನ್ನ ಮಕ್ಕಳ ಮತ್ತು ಪತಿದರು, ಭಾವ ಮತ್ತು ಪತಿದರು ಎಲ್ಲರಿಗೆ ಸಂಭಾಳಿಸ್ಕೊಂಡು ಬಾರಮ್ಮ. ಹಾಗೆ ನಾನು ಬೇಡಕ್ಕ, ಹಾಗೆ ನಾನು ಬೇಡ. ಚಿಕ್ಕ ಚಿಕ್ಕ ಮಕ್ಕಳು ನನ್ನ ಕೈಯಲ್ಲಿ ಕೊಟ್ಟು ನೀನು ಒಬ್ಬಳೆ ಮನೆಯಲ್ಲಿ ಹೇಗೆ ಇರುವಕ್ಕೆಕ್ಕ? ತಂಗಿ, ಅಕ್ಕ, ನಾನು ಹಾಡ್ದಿದ್ರೆ ಏನಾಯ್ತು? ಹಾಡ್ದವ್ರಕ್ಕಿಂತಲೂ ಪಡೆದವ್ರು ಎಚ್ಚಮ್ಮ, ಪಡೆದವ್ರು ಎಚ್ಚ. ಹಾಗೆ ನಾನು ಬೇಡಕ್ಕ, ಹಾಗೆ ನಾನು ಬೇಡ. ತಂಗಿ, ಅಕ್ಕ, ನಾವು ಇಬ್ಬರ ಅಕ್ಕ ತಂಗಿಯರು ಒಬ್ಬರಿಗೊಬ್ಬರು ಬಿಟ್ಟು ಒಂದೇ ದಿವಸ ಇದ್ದೇ ಇಲ್ಲ. ನಿನ್ನನ್ನು ಬಿಟ್ಟು ನನಗೆ ಇರಲಾರದಾಗಿದೆ ಅಕ್ಕ. ನಿನ್ನನ್ನು ಬಿಟ್ಟು ಹೇಗೆ ಹೋಗಲಿ ಅಕ್ಕ? ನನ್ನನ್ನು ನಡೆದು ಆಗುದಿಲ್ಲ ತಂಗಿ, ನಡೆದು ಆಗುದಿಲ್ಲ. ಅಕ್ಕ, ಹೋಗಿ ಬರುತ್ತೇನಾಗಲಿ ತಂಗಿ, ಹೋಗಿ ಬರುತ್ತೇನಾಗಲಿ. ಹಾಗೆ ನಾನು ಬೇಡ, ನಡಿ ಅಕ್ಕ, ಹಾಗೆ ನಾನು ಬೇಡ. ಕಂದಗಳರ್ಯಾ, ಅಮ್ಮನನ್ನು ಮನೆ ಕಡೆ ಬಿಟ್ಟು ನಾವು ಹೇಗೆ ಬಾಳುದು ಮಕ್ಕಳೇ, ಹೇಗೆ ಬಾಳುದು? ಹೋಗಿ ಬರುತ್ತ ನಾಗರಿಕ ಅಂದ್ರೆ ಜಕರ ಹೋಗಿ ಬರುತ್ತ ನಾಗರಿ ತಂಗಿ ತಂಗಿ ಹೋಗಿ ಹೋಗಿ ಬಾರಮ್ಮ ತಂಗಿ ಗಂಡನ ಮನೆಗೆ, ಹೋಗಿ ಬಾರಮ್ಮ ತಂಗಿ ಗಂಡನ ಮನೆಗೆ. ಗಂಡನೇ ನಿನ್ನ ಮನೆ ದೇವರಮ್ಮ, ಗಂಡನೇ ನಿನ್ನ ಮನೆ ದೇವರಮ್ಮ, ಗಂಡನು ನಿನ್ನ ಮನೆ ದೇವರಮ್ಮ. ಹೋಗಿ ಬಾರಮ್ಮ ತಂಗಿ ಗಂಡನ ಮನೆಗೆ, ಹೋಗಿ ಬಾರಮ್ಮ ತಂಗಿ ಗಂಡನ ಮನೆಗೆ. ಶುಕ್ರಪ್ಪದಿಂದ ಹೋಗಿ ಬರ್ರಿ ತಂಗಿ, ಹೋಗಿ ಬರ್ರಿ.
ತಮ್ಮ ಸೋಮರಾಯ, ಅಣ್ಣ ಈಗ ನಾವು ಬಾರಾಮತಿಯನ್ನು ಬಿಟ್ಟು ಕರಸುಂಡಿ ಭೂಮಿಗೆ ಬಂದಂತೆ ಆಯಿತು. ಹೌದಣ್ಣ. ತಮ್ಮ ಸೋಮರಾಯ, ಅಣ್ಣ ಎಲ್ಲಿ ನೀರಿನ ಸೌಕರ್ಯ ಹಾಗೂ ಮೇವಿನ ಸೌಕರ್ಯ ಎಲ್ಲ ಅನುಕೂಲ ಇದೆ ತಮ್ಮ. ಹೌದಣ್ಣ. ಇದೇ ಈ ಪ್ರಶಾಂತವಾದ ಸ್ಥಳದಲ್ಲಿ ತಮ್ಮ ಸೋಮರಾಯ ಅಣ್ಣ ಹುಲ್ಲು ಗುಡಿಸಲೊಂದು ಹಾಕು ತಮ್ಮ ಸೋಮರಾಯ. ಆಗ್ಲಿ ಅಣ್ಣ, ನೀವು ಹೇಳಿದ ಪ್ರಕಾರ ಇಲ್ಲೇ ಹಳ್ಳದ ದಂಡೆ ಮೇಲೆ ಹುಲ್ಲು ಗುಡಿಸಲಾದ್ರೂ ಹಾಕುತ್ತೇನೆ. ಹಾಕು ತಮ್ಮ. ಮತ್ತು ಜಗಜ್ಯೋತಿ ಜಕ್ಕಪ್ಪ ಮಾಳಪ್ಪನವರಿಗೆ ಹುಲ್ಲು ಗುಡಿಸಲಲ್ಲಿ ಇಟ್ಟು ಗೋಮಾತೆ ಹಾಲು ಒಂದು ಕುಡಿಸುತ್ತೇನೆ ಅಣ್ಣ, ಕುಡಿಸುತ್ತೇನೆ. ಆಗಲಿ ತಮ್ಮ ಸೋಮರಾಯ. ತಮ್ಮ ಸೋಮರಾಯ, ಅಣ್ಣ ಈ ಕರಸುಂಡಿ ಭೂಮಿಯಲ್ಲಿ ಮೇವ್ವ ನೀರಿನ ಒಳ್ಳೆ ಅನುಕೂಲ ಇದೆ ತಮ್ಮ. ಹೌದಣ್ಣ. ಮೇಲಾಗಿ ನಮ್ಮ ದನ ಕರುಗಳು ಹಾಗೂ ನಾವು ಎಲ್ಲಾರು ನಾವು ಸರಿಯಾಗಿ ಇದ್ದೇವೆ ನೋಡು ತಮ್ಮ ಸೋಮರಾಯ. ಹೌದಣ್ಣ. ತಮ್ಮ ಸೋಮರಾಯ, ಅಣ್ಣ ಈ 4-6 ತಿಂಗಳದೊಳಗ ನಮ್ಮ 700 ಖಿಲಾರಗಳ ಎಷ್ಟು ಸುಧಾರಿಸಿವೆ ನೋಡು ತಮ್ಮ, ಎಷ್ಟು ಸುಧಾರಿಸಿವೆ. ಹೌದು ತಮ್ಮ ಸೋಮರಾಯ, ಅಣ್ಣ ಸ್ವಲ್ಪ ವಿಶ್ರಾಂತಿಗಳಿವನು ತಮ್ಮ ಸೋಮರಾಯ, ವಿಶ್ರಾಂತಿಗಳಿವಣ. ಹೌದಣ್ಣ, ನಿಮ್ಮ ಮಾತು ನಿಜವಿದೆ. ಆದರೆ ಗುರುವಾದರು ತಳದಲ್ಲೇ ಉಳಿದಿದರು. ಆದ್ರ ಮೀಸಲ ಹಾಲಿದ ಬಗ್ಗೆ ಹೇಗೆ ಮಾಡುದಲ್ಲ ತಮ್ಮ ಸೋಮರಾಯ. ಅಣ್ಣ ಮೀಸಲ ಹಾಲಿನ ಬಗ್ಗೆ ನೀ ಏಕೆ ಚಿಂತೆ ಮಾಡ್ತಿತ್ತಮ್ಮ? ಹಾ ಹರಾಮುನಿದರ ಗುರುಕಾಯಿ ಎಂಬ ಶಬ್ದ ಎಂದೆಂದಿಗೂ ಸುಳ್ಳಾಗುವುದಿಲ್ಲ. ಹೌದಣ್ಣ, ಹೌದು. ಎಲ್ಲಾದ್ರೂ ಶ್ರೀ ಗುರು ಸೋನಾರ ಸಿದ್ಧ ಇದ್ದೇ ಇರ್ತಾನ ತಮ್ಮ. ಆರಾಮದಿಂದ ಮಲಗಿಕೊಳ್ಳುನು ತಮ್ಮ ಸೋಮರಾಯ, ಮಲಗಿಕೊಳ್ಳುನ. ಆಗಲೇಣ. ಭಕ್ತನಾದ ಸೋಮರಾಯ ತುಕಾಪರಾಯರೇ, ಬಾರಾಮತಿಯನ್ನು ಬಿಟ್ಟು ಕರಸುಂಡಿ ಭೂಮಿಗೆ ಬಂದಿರುವಿರಿ. ಗುರು ಸೋನಾರ್ ಸಿದ್ಧ ಎಂದು ಪದೇ ಪದೇ ನನ್ನ ಧ್ಯಾನದಲ್ಲಿ ಮಗ್ನಾಗಿರುವಿರಿ. ನೀವೇನು ಚಿಂತೆ ಮಾಡಬೇಡರಿ. ನಿಮ್ಮ ಮೀಸಲವಾದ ಹಾಲಿನ ಬಗ್ಗೆ ಏನು ಭಯ ಪಡಿಬೇಡರಿ. ನಿಮ್ಮ ದೊಡ್ಡ ಮೇಲ್ಭಾಗದಲ್ಲಿ ಒಂದು ಕರೆ ಕಣ್ಣಿನ ಹುತ್ತ ಇರುವುದು. ದಿನರೂಢಿ ಪ್ರಕಾರ ಹಾಲು ತಂದು ಹುತ್ತಿನಲ್ಲಿ ಬೆರೆಸಿದರೆ ನಾನು ಊಟ ಮಾಡಿದಂತೆ ಆಗುತ್ತದೆ. ನೀವೇನು ಚಿಂತೆ ಮಾಡಬೇಡರಿ, ನಾನು ನಿಮ್ಮ ಹಿಂದೆ ಸದಾ ಇದ್ದೆ. ಅಣ್ಣ ಹೇಳುತ್ತಮ್ಮ, ಇಂದಿನ ಮಧ್ಯರಾತ್ರಿಯಲ್ಲಿ ಸ್ವಪ್ನೊಂದ್ರು ಬಿದ್ದಿರುವುದಿರಣ್ಣ. ಅದು ಯಾವ ಸ್ವಪ್ನ ಬಿದ್ದಿತ್ತು ತಮ್ಮ ಸೋಮರಾಯ? ಅಣ್ಣ, ನಮ್ಮ ಗುರು ಸೋನಾರ್ ಸಿದ್ಧನ ಆಕಾಶವಾಣಿ ಐತಣ್ಣ. ಅದು ಏನಂದ್ರೆ, ಅದು ಏನು ತಮ್ಮ? ಸೋಮರಾಯ ತುಕ್ಕಬರಾಯರೇ, ನೀವು ಹಾಲಿನ ಬಗ್ಗೆ ಚಿಂತೆಯಲ್ಲಿ ಕುಳಿತುಕೊಂಡ್ರಿ. ನೀವೇನು ಚಿಂತೆ ಮಾಡಬೇಡ್ರಿ. ನಿಮ್ಮ ದೊಡ್ಡ ಮೇಲ್ಭಾಗದಲ್ಲಿ ಕರೆ ಕಣ್ಣಿನ ಹೊತ್ತಿರಬಹುದು. ಆ ಹೊತ್ತಿನಲ್ಲಿ ಗೋಮಾತೆ ಹಾಲು ಬೆರೆಸಿದರೆ ನಾನು ಉಂಡಂತೆ ಆಯಿತು, ನಾನು ಸ್ವೀಕಾರ ಮಾಡದಂತೆ ಆಯಿತು. ಈ ಪ್ರಕಾರವಾಗಿ ಗುರುವಿನ ಆಕಾಶವಾಣಿ ಐತಣ್ಣ. ಹೌದು ತಮ್ಮ ಸೋಮರಾಯ. ಅಣ್ಣ, ಶ್ರೀ ಗುರು ಸೋನಾರ ಸಿದ್ಧನ ಕೃಪಾ ಆಶೀರ್ವಾದದಿಂದ ಕೆಲವೇ ನಮ್ಮ 700 ಖಿಲಾರಗಳಲ್ಲಿ ಕೆಲವೇ ಖಿಲಾರಿಗಳು ಎದಿರುತ್ತವೆ ತಮ್ಮ ಸೋಮರಾಯ. ಆ ಶ್ರೀ ಗುರು ಸೋನಾರ ಸಿದ್ಧನ ಆಜ್ಞಾ ಪ್ರಕಾರವಾಗಿ ಆ ಮೀಸಲ ಹಾಲವನ್ನು ಆ ಮೌರಕಣ್ಣಿನ ಹೊತ್ತಿಗೆ ಒಯ್ದು ಹಾಕುನು ತಮ್ಮ. ನಡೀತಮ್ಮ ಸೋಮರಾಯ. ಆಗ್ಲೇಣ.
ನೀವು ಹೇಳಿದ ಪ್ರಕಾರ ಗೋಮಾತೆ ಮೀಸಲು ಒಂದು ಹಾಲು ಹಿಂಡಿ ಆ ಕರೆ ಕಣ್ಣೆ ಹುತ್ತಿನಲ್ಲಿ ಬೆರೆಸಿ ಬರು ನಡೆಯೋಣ. ಆಗಲಿ ನಡೀತಮ್ಮ ಸೋಮರಾಯ. ತಮ್ಮ ಸೋಮರಾಯ, ಅಣ್ಣ ಗುರು ಆಜ್ಞಾ ಪ್ರಕಾರವಾಗಿ ಆ ಮೀಸಲ ಹಾಲು ಕರೆ ಕಣ್ಣಿನ ಹೊತ್ತಿನಲ್ಲಿ ಬೆರೆಸಿದಂತೆ ಆಯಿತು. ಹೌದಣ್ಣ. ತಮ್ಮ ಸೋಮರಾಯ, ಅಣ್ಣ ಬೇಗದಿಂದ ಇನ್ನು ಮುಂದೆ ಬೆಳೆದ ನಾಡಿಗೆ ಹೋಗಲು ನಡೆಯುತ್ತಮ್ಮ ಸೋಮರಾಯ. ಹೌದಣ್ಣ, ನಿಮ್ಮ ಮಾತು ನಿಜವಿದೆ. ಆದರ ಸನ್ನಿವೇಶ ಅಗಾದಾಗಿದೆ. ಅದು ಏನಂದರೆ, ಅದು ಏನು ತಮ್ಮ? ನಾವು ಗೋಮಾತೆ ಮೀಸಲ ಹಾಲು ಬೆರೆಸಿದ ಸ್ಥಾನದಲ್ಲಿ ಜಲರ್ಲಿಂಗ ಸ್ಥಾಪಿತವಾಗಿದೆ. ಭಯಾನಕ ದೃಶ್ಯ, ಹೆಚ್ಚಿನ ಮಹಿಮೆ. ಇದಕ್ಕೆ ಮುಂದಿನ ವಿಚಾರ ಹೇಳ್ರಿ ಅಣ್ಣ. ತಮ್ಮ ಸೋಮರಾಯ, ಅಣ್ಣ ಇದಕ್ಕೆ ವಿಚಾರ ಹೇಳುವೆನು ಕೇಳು ತಮ್ಮ, ವಿಚಾರ ಹೇಳುವೆನು ಕೇಳು. ಹೌದಣ್ಣ, ಹೌದು. ಅದು ಏನೆಂದರೆ, ಅದು ಜಲಾರಲಿಂಗ ಅಲ್ಲಪ್ಪ, ಜಲಾರಲಿಂಗ ಅಲ್ಲ. ಅವನೇ ನಮ್ಮ ಹೇಳ್ತೇನೆ ಗುರು ಸೋನಾರ ಸಿದ್ಧನೇ ಇರುವನು ತಮ್ಮ, ಸೋನಾರ ಸಿದ್ಧವನೇ. ಹೌದಣ್ಣ, ಹೌದು. ತಮ್ಮ ಸೋಮರಾಯ, ಆ ಪಂಚತತ್ವದ ಸಾಮಗ್ರಿಗಳನ್ನು ತೆಗೆದುಕೊಂಡ ಆ ಗುರುವಿನ ಅಭಿಷೇಕಾದ್ರ ಮಾಡೋನು ತಮ್ಮ ಸೋಮರಾಯ. ಆಗಲೇ ಅಣ್ಣ. ತಮ್ಮ ಸೋಮರಾಯ, ಅಣ್ಣ ಗುರು ಪಂಚತತ್ವದ ಗುರುವಿನ ಅಭಿಷೇಕ ಆದ್ರೂ ಮಾಡಿದಂತೆ ಆಯಿತು. ಹೌದಣ್ಣ. ಇನ್ನು ಮುಂದೆ ಬೇಗದಿಂದ ಮೆವ್ವಿದ್ದನ ನೀರಿಗೆ ನಾಡಿಗೆ ಹೋಗೋಣ ನಡೀತಮ್ಮ ಸೋಮರಾಯ. ಹೌದಣ್ಣ, ನಿಮ್ಮ ಮಾತು ನಿಜವಿದೆ. ನಾವು ಗೋಮಾತೆ ಹಾಲು ಬೆರೆಸಿದ ಸ್ಥಾನದಲ್ಲಿ ಜಲರ್ಲಿಂಗ ಸ್ಥಾಪಿತವಾಗಿದೆ. ಭಯಾನಕ ದೃಶ್ಯ, ಅದಕ್ಕೆ ಪೂಜಾರನು ಒಬ್ಬ ಬೇಕಲ್ಲಣ್ಣ. ಹೌದು ತಮ್ಮ ಸೋಮರಾಯ. ತಮ್ಮ ಸೋಮರಾಯ, ಅಣ್ಣ
ಇದೇ ಕರಸುಂಡಿ ಸಿದ್ದರಾಯನ ಭಕ್ತ, ಈ ಊರಿನ ಭಕ್ತ ಇತ್ತ ಕಡೆ ಬರುತ್ತಿದ್ದೇನೆ ನೋಡು ತಮ್ಮ ಸೋಮರಾಯ. ಹೌದಲ್ಲಣ್ಣ, ಬಂದೇ ಬಿಟ್ಟನಲ್ಲಣ್ಣ, ಅವರನ್ನು ವಿಚಾರಿಸೋಣ. ಏ ತಮ್ಮ, ನೀನು ಯಾವ್ದನಪ್ಪ? ಇದೇ ಊರಿನ ಗರೀಬ ಪೂಜಾರಿ ಇದ್ದೇನ್ರಪ್ಪ. ಓಹೋ, ಏ ತಮ್ಮ, ನೀನು ಇದೇ ಈ ಊರಿನ ಬಡವ ಪೂಜಾರಿದ್ರೆ ಒಳ್ಳೇದಾಯ್ತು ತಮ್ಮ. ನಾವೇ ಕರಸುಂಡಿ ನಾಡವನ್ನು ಬಿಟ್ಟು ಮುಂದಿನ ನಾಡಿಗೆ ಹೋಗುತ್ತಾ ಇದ್ದೇವೆ ತಮ್ಮ. ನೀನು ನಮ್ಮ ದೇವರ ಪೂಜೆಯನ್ನು ಮಾಡುತ್ತಾ ಕಾಲಹರಣ ಮಾಡು, ಆ ಭಗವಂತ ನಿನಗೆ ಒಳ್ಳೇದು ಮಾಡುತ್ತಾನೆ ತಮ್ಮ. ಆಗಲಿ ಗೌಡ್ರಿ, ಮಾಡುತ್ತೇ ಇರ್ತೇನ್ರಿ. ನಿನಗೆ ಜಯವಾಗಲಿ. ತಮ್ಮ ಸೋಮರಾಯ, ಅಣ್ಣ ಈಗ ನಾವು ಕರಸುಂಡಿ ಭೂಮಿಯನ್ನು ಬಿಟ್ಟು ಉಮಳೆ ಠಾಣಕ್ಕೆ ಬಂದಂತೆ ಆಯಿತು. ಹೌದಣ್ಣ. ತಮ್ಮ ಸೋಮರಾಯ, ಅಣ್ಣ ಕರಸುಂಡಿ ಭೂಮಿಗಿಂತಲೂ ಈ ಉಮಳೆ ಠಾಣೆದ ಭೂಮಿ ಒಳ್ಳೆ ಸೊಗಸಾದ ಭೂಮಿ. ಹೌದ ತಮ್ಮ ಸೋಮರಾಯ, ಹಾ, ಈ ಉಮಳೆ ಠಾಣೆ ಭೂಮಿನಲ್ಲಿ ಮೇವಿನ ನೀರಿನ ಕೊರತೆ ಏನೇನೂ ಇಲ್ಲ ತಮ್ಮ ಸೋಮರಾಯ. ಹೌದು. ಇಂಥ ಈ ಬಯಲವಾದ ಪ್ರದೇಶದಲ್ಲಿ, ಇಂಥ ಈ ಗುಡ್ಡಗಾಡಿನಲ್ಲಿ ಹೌದು, ಒಳ್ಳೆ ಮೆವ್ವ ನೀರಿಂದು ಏನೇನು ಕೊರತೆ ಇಲ್ಲ ತಮ್ಮ. ತಮ್ಮ ಸೋಮರಾಯ, ಅಣ್ಣ ಇಲ್ಲೇ ಇದು ಬನ್ನಿ ಮಹಾಂಕಾಳಿ ಗಿಡ, ಒಳ್ಳೆ ಆರಾಮ ಜಾಗ. ಹೌದು ತಮ್ಮ ಸೋಮರಾಯ, ಹಾ. ಇಲ್ಲೇ ಒಂದು ಹುಲ್ಲು ಗುಡಿಸಲೊಂದು ಹಾಕು ತಮ್ಮ, ಇಲ್ಲೇ ಒಂದು ಹುಲ್ಲು ಗುಡಿಸಲೊಂದು ಹಾಕು. ಹೌದು ತಮ್ಮ ಸೋಮರಾಯ, ಹುಲ್ಲು ಗುಡಿಸಲೊಂದು ಹಾಕಿ ಹಾ, ನೆಲಭೂಯಾರವನ್ನು ತಯಾರು ಮಾಡಿ ಜಾತ ಜ್ಯೋತಿ ಜಕರಾಯ ಮಹಾಲಿಂಗರಾಯನ ಇಡಬೇಕು ನೋಡು ತಮ್ಮ ಸೋಮರಾಯ. ಆಗ್ಲೇಣ್ಣ, ನೀವು ಹೇಳಿದಂತೆ ಇಲ್ಲೇ ಹುಲ್ಲು ಗುಡಿಸಲಾದರೂ ಹಾಕುತ್ತೇನೆ. ಮತ್ತು ಜಗಜ್ಯೋತಿ ಜಕ್ಕಪ್ಪ ಮಾಳಪ್ಪನವರಿ ನೆಲ ಭೂಯಾರದಲ್ಲಿ ಇಡ್ತೇನಣ್ಣ, ಇಡ್ತೇನೆ. ಆಗಲಿ ತಮ್ಮ ಸೋಮರಾಯ. ಆಗ್ಲೇಣ್ಣ. ತಮ್ಮ ಸೋಮರಾಯ, ಅಣ್ಣ ಇಲ್ಲಿಯವರೆಗೆ ನಾವು ಕಾಯಕದಲ್ಲಿ ಕಾಲ ಕಳೆಯುತ್ತಾ ಬಂದಿದ್ದೇವೆ. ಹೌದು ಹಾಗೂ ಮೇಲಾಗಿ ಹುಲ್ಲು ಗುಡಿಸಲು ತಯಾರಾಗಿದೆ, ಹೌದು ನೆಲಭೂಯಾರವನ್ನು ತಯಾರಾಗಿದೆ. ಹೌದು ಜಾತ ಜ್ಯೋತಿ ಜಕರಾಯ ಮಾಳಿಂಗರಾಯ ಕನಬೈನ ಕರೆಕೊಂಡು ಹೌದು ಎಲ್ಲರೂ ಕೂಡಿಕೊಂಡು ಊಟ ಮಾಡೋಣ ತಮ್ಮ ಸೋಮರಾಯ, ಊಟ ಮಾಡೋಣ. ಆಗ್ಲೇಣ್ಣ.
ಅಣ್ಣ ಇನ್ನು ಮೇಲೆ ಊಟ ಮುಗದಂತೆ ಆಯಿತು. ಹೌದು ಹೌದು. ಇನ್ನು ಮೇಲೆ ಸುಖದ ಕೊಳ್ಳಲು ದುಃಖದ ಕೊಳ್ಳಲು ಮತ್ತು ಶಿವನಮನಿ ಚಕ್ರದ ಬಾಣ ತೆಗೆದುಕೊಂಡು 700 ಕಿಲ್ಡರ್ ಹೊಡ್ಕೊಂಡು 10 ಹೈನಳ ಭೂಮಿಗಾದ್ರೆ ಹೋಗು ನಡೆಯೋಣ. ಆಗಲಿ ತಮ್ಮ ಸೋಮರಾಯ, ಬೇಗದಿಂದ ಯಾವ ನಮ್ಮ ಶಿವನ ಮನೆ ಚಕ್ರದ ಬಾಣವನ್ನು ತೆಗೆದುಕೊಂಡ ಸುಖದ ಕೊಳ್ಳಲ ಹಾಗೂ ದುಃಖದ ಕೊಳ್ಳಲ 700 ಕಿಲಾರಗಳನ್ನು ಹೊಡೆದುಕೊಂಡ 10 ಹೈನಾಳ ಭೂಮಿಗೆ ಹೋಗೋಣ ನಡೆಯುತ್ತಮ್ಮ ಸೋಮರಾಯ. ಆಗ್ಲಣ್ಣ. ಅಣ್ಣ ಹೇಳುತ್ತಮ್ಮ. ಸುಖದ ಕೊಳ್ಳಲು ದುಃಖದ ಕೊಳ್ಳಲು ಮತ್ತು ಶಿವನಮನಿ ಚಕ್ರದ ಬಾಣವನ್ನು ತೆಗೆದುಕೊಂಡು 10 ಹೈನಳ ಭೂಮಿಗೆ ಬಂದಂತೆ ಆಯ್ತು ನೋಡೋಣ, ಬಂದಂತೆ ಆಯ್ತು. ಹೌದು ತಮ್ಮ ಸೋಮರಾಯ, ನಮ್ಮ 700 ಕಿಲ್ಲಾರಗಳನ್ನು ಹೊಡೆದುಕೊಂಡ 10 ಹೈನಾಳ ಭೂಮಿಗೆ ಮಹಿಷ್ಕೋತ ಬಂದಂತೆ ಆಯಿತು ತಮ್ಮ ಸೋಮರಾಯ. ಅಣ್ಣ ನಮ್ಮ 700 ಕಿಲ್ಲಾರಗಳ ಶಾಡ ಹುಲ್ಲ ಹಾಗೂ 10 ಹೆಸರಾಣ ಮೈದು ನಮ್ಮ ಕಿಲ್ಲಾರಗಳ ಹೊಟ್ಟೆ ತುಂಬದಂತೆ ಆಯಿತು ತಮ್ಮ ಸೋಮರಾಯ. ಅಣ್ಣ ಮಧ್ಯಾಹ್ನ ಬಿಸಿಲು ಬಹಳ ಆಗಿದೆ ತಮ್ಮ, ಮಧ್ಯಾಹ್ನ ಬಿಸಿಲು ಬಹಳ ಆಗಿದೆ. ನಮ್ಮ 700 ಕಿಲ್ಲಾರಗಳನ್ನು ಹೊಡೆದುಕೊಂಡು ಸಂಗಮನಾಥನ ಪವಿತ್ರವಾದ ಜಲಮಾತೆಯ ಭೀಮಾ ನದಿಗೆ ಹೋಗಲು ನಡೆಯುತ್ತಮ್ಮ ಸೋಮರಾಯ. ಹೌದಣ್ಣ, ಮಾತು ನಿಜವಿದೆ. ಮಧ್ಯಾಹ್ನ ಬಿಸಿಲು ಬಹಳ ಹೋಯ್ತು. ಪವಿತ್ರವಾದ ಜಲಮಾತೆ ಭೀಮಾ ನದಿ ನನ್ನ 700 ಕಿಲ್ಲರ್ಗಳು ನೀರು ಕುಡಿದು ಮೇಲೆ ಬಂದು ನೆರಳಿಗೆ ಕುಳಿತುಕೊಂಡವೆ. ಸ್ವಲ್ಪ ಇಲ್ಲೇ ವಿಶ್ರಾಂತಿ ಆದ್ರೆ ತೆಗೆದುಕೊಂಡು ಹೋಗೋ ನಡೆಯೋಣ. ಆಗ್ಲಿ ತಮ್ಮ ಸೋಮರಾಯ. ಸೋಮರಾಯ ಅಣ್ಣ, ಈಗ ನಮ್ಮ 700 ಕಿಲ್ಲಾರಗಳ ಸಂಗಮನಾಥನ ಪವಿತ್ರವಾದ ಜಲಮಾತೆಯ ಭೀಮಾ ನದಿ ಒಳಗ ನೀರ ಕುಡಿದಂತೆ ಆಯಿತು. ಹೌದಣ್ಣ ತಮ್ಮ ಸೋಮರಾಯ. ಅಣ್ಣ ಇನ್ನು ಮೇಲೆ ಬೇಗದಿಂದ ನಾವು ಮುಂದಿನ ನಾಡಕ್ಕೆ ಹೋಗಲು ನಡೆಯುತ್ತಮ್ಮ ಸೋಮರಾಯ. ಆಗಲೇಣ್ಣ. ತಮ್ಮ ಸೋಮರಾಯ. ಅಣ್ಣ ಈಗ ನಮ್ಮ 700 ಕಿಲ್ಲಾರಗಳನ್ನು ಸಂಗಮನಾಥನ ಮುರಿಯನ್ನು ಬಿಟ್ಟು ಭಂಡಾರ ಕೌಟ ಭೂಮಿಗೆ ಬಂದಂತೆ ಆಯಿತು. ಹೌದಣ್ಣ, ಹೌದು ತಮ್ಮ ಸೋಮರಾಯ. ಅಣ್ಣ ಇಲ್ಲೇ ಈ ಊರ ಜನರು ಧಾವಿಷ್ಯ ಬರುವ ಹತ್ತಿದ್ರಲ್ಲ, ಇದು ಏನೋ ವಿಚಿತ್ರ ಸಂಗತಿ. ಗುರುವೇ ಸ್ವನಾರ ಸಿದ್ಧ, ಇದು ಎಲ್ಲವೂ ನಿನ್ನಾಟ ತಂದೆ, ನಿನ್ನಾಟ. ತಮ್ಮ ಸೋಮರಾಯ, ಅಣ್ಣ ಈ ಊರಿನ ಜನರು ನಮ್ಮ ಎದುರುಗಡೆ ಧಾವೇಶ ಬರುವ ಹೊತ್ತಿದ್ರಲ್ಲ. ಹೌದಣ್ಣ, ಬರಲಿ ಬರಲಿ, ಶ್ರೀ ಗುರು ಸ್ವನಾರ ಸಿದ್ಧ ಬೆನ್ನಿಗೆ ಇದ್ದೇ ಇರುತ್ತಾನೆ. ತಮ್ಮ ಸೋಮರಾಯ, ಅಣ್ಣ ಬರ್ರಿ ತಮ್ಮ, ಬಂದ ಮೇಲೆ ಮುಂದಿನ ವಿಚಾರ ಮಾಡೋರು ತಮ್ಮ ಸೋಮರಾಯ. ಅಣ್ಣ ತೀರಾ ಸಮೀಪಕ್ಕೆ ಬಂದ್ರಣ್ಣ. ಅಣ್ಣ ಇದಕ್ಕೆ ಮುಂದಿನ ವಿಚಾರ ಹೇಳ್ರಣ್ಣ. ತಮ್ಮ ಸೋಮರಾಯ, ನೀನೇಕೆ ಭಯ ಪಡಿತಿ ತಮ್ಮ? ಬರ್ಲಿ, ಬಂದ ಮೇಲೆ ಮುಂದಿನ ವಿಚಾರ ಮಾಡೋರು ತಮ್ಮ ಸೋಮರಾಯ. ಏ ಮೂರ್ಖರೇ, ಹೇಡಿಗಳೇ, ಮಗಾದ್ರಿ, ನೀವು ಯಾರು, ಎಲ್ಲಿ ಅವರು?
ಇಷ್ಟೆಲ್ಲ ಕಿಲ್ಲರ್ ಕದ ತಂದು ಎಲ್ಲಿಗೆ ಹೊಂಟ್ರಿ? ನಿಜವಾಗಿ ಹೇಳ್ರಿ, ಇಲ್ಲಾಂದ್ರೆ ಕಟ್ಟಿ ತಮ್ಮಗಳರ ನಾವು ತುಡಗರು ಅಲ್ಲ, ಮೂರ್ಖರು ಅಲ್ಲ, ಹೇಡಿಗಳಲ್ಲ. ನಿಜವಾಗಿ ಶ್ರೀ ಗುರು ಸ್ವನಾರ ಸಿದ್ಧನ ಭಕ್ತರು, ಬಾರಾಮತಿ ಗೌಡರು ಹಾಗೂ ತೇರಾಮತಿ ಅರಸರು. ತಮ್ಮಗಳರ, ನಮ್ಮ ನಾಡಿನಲ್ಲಿ ಬೇಕರವಾದ ಬರಗಾಲ ಬಿದ್ದಿಸ್ತಿಯ ತಮ್ಮಗಳರ, ನಿಮ್ಮ ನಾಡಿನಲ್ಲಿ ಮೇವಿನ ಹಾಗೂ ನೀರಿನ ಕೊರತೆ ಏನೇನೂ ಇಲ್ಲ. ಅದಕ್ಕಾಗಿ ಇಲ್ಲೆಲ್ಲ ಒಂದು ಸಂತೋಷದ ವಾತಾವರಣ ನೋಡಿಕೊಂಡು ಕೆಲವೇ ದಿನಗಳ ಕಾಲ ಹರಣ ಮಾಡಿ ಹೋಗೋ ಸಲುವಾಗಿ ಬಂದಿದ್ದೇವೆ. ಮತ್ತೆ ಯಾವ ಉದ್ದೇಶ ಇಲ್ಲ ತಮ್ಮಗಳರೇ, ಇಲ್ಲ. ದುಷ್ಟರೇ, ಇಷ್ಟೆಲ್ಲ ಗೌಡ್ರ ಮೇಲೆ ಅರಸರಂತ ಅವನವ್ರ ಮಾತು ಹೇಳವ್ರಿ. ಈಗ ಕೇಳ್ರಿ, ಇವು ನಿಮ್ಮ ಬಾಳ ಭಕ್ತಗಳು ಎಲ್ಲ ಎದಕ್ಕೆ ಬೇಕು? ಎಲ್ಲ ಸಲ್ಲದ ಮಾತ ಮುಂದೆ ನುಡಿಯಬೇಡ್ರಿ. ನಿಜವಾಗಿ ಹೇಳ್ರಿ, ವಿನಾಕಾರಣೆ ಸುಳ್ಳ ನುಡಿಬೇಡ್ರಿ. ತಮ್ಮಗಳರ, ಈಗ ಕೇಳರಿ, ನಿಮ್ಮ ಮಾತು ನಿಜವಿದೆ. ಶ್ರೀ ಗುರು ಸ್ವನಾರ ಸಿದ್ಧನ ಕೃಪಾಶೀರ್ವಾದದಿಂದ ನಾವು ಕಾಯಕದಲ್ಲಿ ಕಾಲ ಕಳೆಯುತ್ತಾ ಬಂದಿದ್ದೇವೆ. ನಿಮ್ಮ ಮಾತು ಸುಳ್ಳಲ್ಲ ತಮ್ಮಗಳರೇ, ಸುಳ್ಳಲ್ಲ. ಯಾಕಂದರೆ ಇಂಥ ಈ ಗುಡ್ಡಗಾಡಿನಲ್ಲಿ ಬಯಲವಾದಂಥ ಪ್ರದೇಶಗಳಲ್ಲಿ ನಮ್ಮ 700 ಕಿಲ್ಲಾರಗಳಲ್ಲಿ ಒಂದೇ ಒಂದು ಕಿಲ್ಲಾರಿ ಮಾಯವಾದರೆ ಮತ್ತು ಹುಲಿಯ ಬಾಯಲ್ಲಿ ಸಿಕ್ಕರೆ ನಮ್ಮ ಸಿದ್ಧರ ಸಿದ್ದೊಟ್ಟಿಗೆ ಬಟ್ಟ ಬರುವುದು. ತಮ್ಮಗಳರ, ಜ್ಞಾನ ದೃಷ್ಟಿಯಿಂದ ನೋಡಿಲಕ್ಕಾಗಿ ಇದು ಎಲ್ಲ ನಾವು ತಾಗಬಾರದೊಂದು ಈ ನಮ್ಮಲ್ಲಿ ಇರ್ತಕ್ಕಂಥ ಈ ಬಾಣ ಬತ್ತಳಿಕೆಗಳನ್ನು ಇಟ್ಟಿದ್ದೇವೆ. ಮತ್ಯಾವ ಉದ್ದೇಶ ಇಲ್ಲ ತಮ್ಮಗಳರೇ, ಇಲ್ಲ. ನಿಮ್ಮ ಮಾತು ನಿಜವಿದೆ ಸರಿಯಾಗಿ. ಎಲ್ಲರಿಗ ಪ್ರಶ್ನೆಗೆ ಉತ್ತರ ಕೊಟ್ಟಿರಿ. ಈಗ ಕೇಳ್ರಿ, ಇವು ನಿಮ್ಮ 700 ಕಿಲ್ಲಾರಗಳ ಮೇಲೆ ಬೆಳ್ಳಲಕ್ಕಿ ನಾನು ನನ್ನ ಮನಸ್ಸಿಗೆ ಬಂದು ಒಂದು ಹಕ್ಕಿಲು ತೋರಿಸ್ತೀನಿ. ಅದೇ ಹಕ್ಕಿಗೆ ಹೊಡಿಲಿಕ್ಕೆ ಬೇಕು. ಅಂದ್ರೆ ತಿಳಿದು ನಾವು ಸಿದ್ಧ ಪುರುಷರು ಅನ್ಯ ಕೆಲಸಕ್ಕೆ ಕೈ ಹಾಕಬಾರದು. ನನ್ನ ಬಾಣಿನಿಂದ ನೀವೇ ಹೊಡೆದು ತೋರಿಸ್ರಿ, ತಿಳಿತದ ನಿಮ್ಮ ಸೂರ್ತನ. ನಾನು ಎಷ್ಟು ಪ್ರಯತ್ನ ಮಾಡಿ ಗುರಿ ಅಟ್ಟ ಬಾಳ ಹೊಡೆದ್ರು ಒಂದು ಅಕ್ಕಿ ಬೆಳಿಲಿಲ್ಲ. ಎಂತ ಸೋಜಿಕ ಇರ್ಲಿ. ಸೂರು ಸಿದ್ಧ ಪುರುಷರೇ, ನಾನು ಎಷ್ಟು ಪ್ರಯತ್ನ ಮಾಡಿ ಗುರಿ ಇಟ್ಟ ಬಾಳ ಹೊಡೆದ್ರು ಪ್ರಯೋಜನ ಆಗಲಿಲ್ಲ. ಈಗ ನಿಮ್ಮ ಬಾಳದಿಂದ ನೀವೇ ಹೊಡಿಬೇಕು. ಆದ್ರೆ ತಿಳಿದ ವಿಷಯ ಸೂರತಲ. ತಮ್ಮಗಳೇ, ನಿತ್ತ ನೋಡಿ ಸಿದ್ಧನ ಸೂರ್ತನ. ಗುರುವೇ ಸ್ವನಾರ್ ಸಿದ್ಧ, ಇದೆಯಲ್ಲ ನಿನ್ನಾಟ ತಂದೆ, ನಿನ್ನಾಟ. ಗುರುವೇ ಸ್ವನಾರ್ ಸಿದ್ಧ, ನಿನ್ನ ಆಶೀರ್ವಾದ ಬಾಣ ಪ್ರಯೋಗ ಮಾಡ್ತೀನಿ. ಇವ್ರು ಎಂತ ಸೂರ್ಯ ಪುರುಷರು. ನಾನು ಕೈ ಮಾಡಿ ತೋರಿಸುದ ಹಕ್ಕಿಗೆ ಅವಳು ಚಳಿಯಲ್ಲಿ ಹೊಡೆದ್ರಲ್ಲ. ಇರ್ಲಿ, ಇದಕ್ಕ ಮುಂದಿನ ವಿಚಾರ. ಇವ್ರು ಇಬ್ಬರಲ್ಲಿ ಒಬ್ಬಲ್ಲಿ ಆಗಿಸಿದ್ರೆ ಇವ್ರು ಎದ್ದ ಆಕಳುಗಳು ಇದ್ದ ಅವಡಮರು
ಇರ್ಲಿ ತಮಗಡ್ರ ಸ್ಥಾನದಲ್ಲಿ ದಿಲ್ಲ ನೋಡೋ ಪ್ರಕಾರ ಭಿಕ್ಷೆಯಲ್ಲಿ ಬೇಡ್ಕೋತು ಹೋಗು ನಡ್ರಿ ತಮಗಳ ಹೋಗಿ ಎಂತ ಸಮಾಚಾರ ತಕೊಂಡು ಬರ ನಡ್ರಿ ತಮಗಳ ನಡ್ರಿ. ತಮ್ಮ ಸೋಮರಾಯ, ಅಣ್ಣ ಈಗ ನಮ್ಮ 200 ಕಿಲ್ಲಾರಗಳನ್ನು ಹಾ ಮೈಸ್ಕೊಂಡು ಬಂದು ತಮ್ಮ ಮೂಲ ಸ್ಥಾನದಲ್ಲಿ ಬಂದು ನಿಂತಂತೆ ಆಯಿತು. ಹೌದು ಹೌದು ತಮ್ಮ ಸೋಮರಾಯ, ನಮ್ಮ 200 ಕಿಲ್ಲಾರಗಳನ್ನು ದೊಡ್ಡಿಯಲ್ಲಿ ಹಾಕು ತಮ್ಮ. ಹಾ ತಮ್ಮ ಸೋಮರಾಯ, ಅಣ್ಣ ಕಿಲಾರಗಳ ಹಾಲವನ್ನು ಹಿಂಡಿ ಜಗಜ್ಯೋತಿ ಜಕರಾಯ ಮಹಾಳಿಂಗರಾಯನ ಹಾಲನ್ನು ಕುಡಿಸು ತಮ್ಮ, ಕುಡಿಸು. ಆಗಲಿ ಅಣ್ಣ, ನೀವು ಹೇಳಿದಂತೆ ನಾನು 700 ಕಿಲ್ಲರೆಲ್ಲ ದೊಡ್ಡಿಯಲ್ಲಿ ಹಾಕಿರುವೆನು ಮತ್ತು ಜಗಜ್ಯೋತಿ ಜಕ್ಕಪ್ಪ ಮಾಳಪ್ಪನವರಿಗೆ ಗೋಮಾತೆ ಹಾಲವನ್ನು ಹಿಂಡಿ ಹೊಟ್ಟೆ ತುಂಬ ಕುಡಿಸಿದ್ದೇನಣ್ಣ, ಕುಡಿಸಿದ್ದೇನೆ. ಅವರು ಆಡ್ತಿರುವ ಆನಂದ ನೋಡಿ ನನ್ನ ಮನಸ್ಸಿಗೆ ಬಹು ಸಂತೋಷವಾಯ್ತಣ್ಣ, ಬಹು ಸಂತೋಷವಾಯ್ತು. ಹೌದು ತಮ್ಮ ಸೋಮರಾಯ. ಅಣ್ಣ ತಮ್ಮ ಸೋಮರಾಯ, ಅಣ್ಣ ಈಗ ನಾವು ಎಲ್ಲರೂ ಕೂಡಿ ಜಗಜ್ಯೋತಿ ಜಕರಾಯ ಮಹಾಳಿಂಗರಾಯನ ಕರೆದುಕೊಂಡ ಎಲ್ಲರೂ ಕೂಡಿ ಊಟ ಮಾಡಲು ತಮ್ಮ ಸೋಮರಾಯ. ಆಗಲಣ್ಣ. ತಮ್ಮ ಸೋಮರಾಯ, ಅಣ್ಣ ನಾವೆಲ್ಲರೂ ಕೂಡಿಕೊಂಡು ಊಟ ಮಾಡಿದಂತೆ ಆಯಿತು. ಹೌದಣ್ಣ. ತಮ್ಮ ಸೋಮರಾಯ, ಅಣ್ಣ ನಿನಗೊಂದು ವಿಚಾರ ಹೇಳುವೆನು ಕೇಳು ತಮ್ಮ, ವಿಚಾರ ಹೇಳುವೆನು ಕೇಳು. ಅದೇನಣ್ಣ? ಅದು ಏನೆಂದರೆ, ನಾವು ಎಲ್ಲಿ ಅವರಿಗೆ ಕಾಯಕದಲ್ಲಿ ಕಾಲ ಕಳೆಯುತ್ತಾ ಬಂದಿದ್ದೇವೆ ಹೌದೌದು ತಮ್ಮ ಸೋಮರಾಯ. ಅಣ್ಣ ಇಲ್ಲಿ ಅವರಿಗೆ ನಿನಗೆ ವಿಶ್ರಾಂತಿ ಸಹ ಇಲ್ಲ ಹೌದು ತಮ್ಮ ಸೋಮರಾಯ. ಅಣ್ಣ ನಾಳಿನ ದಿವಸ ನೀನು ಮನೆಯೊಳಗೆ ವಿಶ್ರಾಂತಿ ತೆಗೆದುಕೋ ತಮ್ಮ. ತಮ್ಮ ಸೋಮರಾಯ, ಅಣ್ಣ ನಿನ್ನ ತಲೆಯ ಮ್ಯಾಗಲೇ ಇರತಕ್ಕಂಥ ಹೂವಿನಂತ ಜಡೆಗಳ ಮಾಶ ಹೋದ ಮೂಲಕ ನೀನು ನಾಳಿನ ದಿವಸ ನೀನು ಎರಿಕೆಯನ್ನು ಮಾಡಿಕೋ. ಆಗಲಣ್ಣ. ತಮ್ಮ ಸೋಮರಾಯ, ಶ್ರೀ ಗುರು ಸೋನಾರ ಸಿದ್ಧನ ಧ್ಯಾನವನ್ನು ಮಾಡಿ ಜಗಜ್ಯೋತಿ ಜಕರಾಯ ಮಹಾಳಿಂಗರಾಯನಿಗೆ ಪ್ರೀತಿಯಿಂದ ನೋಡಿಕೊಂಡ ನೀನು ಇಲ್ಲೇ ಮನೆಯೊಳಗೆ ವಿಶ್ರಾಂತಿ ತೆಗೆದುಕೋತಮ್ಮ. ನಾಳೆ ನಾನು ಒಬ್ಬನೇ ಹೋಗಿ 700 ಕಿಲಾರಗಳನ್ನು ಮೈಸ್ಕೊಂಡು ಬರ್ತೀನಿ ತಮ್ಮ ಸೋಮರಾಯ. ಆಗಲಣ್ಣ. ಹಲೋ, ಇಲ್ಲಿವರೆಗೆ
ನಾಟಕ ಅನೇಕ ಪಾತ್ರಗಳನ್ನು ಇಲ್ಲಿ ಅತಿ ಸುಂದರವಾಗಿ ಒಳ್ಳೆ ವಿದ್ರಾಮಣೆಯಿಂದ ನಾಟಕ ಆಗ್ತಾ ಇದ್ದ. ಅದಕ್ಕೆ ಈ ನಾಟಕ ಪಾತ್ರಗಳನ್ನು ನೋಡಿ ತಮ್ಮ ಗ್ರಾಮದ ಮತ್ತು ಪರ ಊರ ಗ್ರಾಮದ ಎಲ್ಲ ಸಕಲ ಸದ್ಭಕ್ತಾದಿಗಳು ಇಲ್ಲಿ ಬಕ್ಷೀಸ್ ಸ್ವರೂಪದಾಗ ಹಣವನ್ನು ಕೊಟ್ಟಿದ್ದಾರೆ. ಭಗವಾನ್ ಅವರೇ ಅಲ್ಟ್ರಾಟೆಕ್ ಬಿರ್ಲಾ ಕಂಪನಿದು कर्मचारी युवा संघटनाದ ಅಧ್ಯಕ್ಷ ಹೊಟಗಿ ಸ್ಟೇಷನ್ 101 ರೂಪಾಯಿ. ಅದರಂತೆ ನಿವೃತ್ತಿ ಕೋಳಿ ಸಾಕಿನ್ ಹೌಸ್ 101 ರೂಪಾಯಿ. ಸೋಮರಾಯ ಮತ್ತು ತುಕ್ಕಪರಾಯನ ಪಾತ್ರಿಗೆ 100 ರೂಪಾಯಿ ಕೊಟ್ಟರೆ. ರುದ್ರ ಕರ್ಜೋಳೆ ಮತ್ತು ಶೌರ್ಯ ಕರ್ಜೋಳೆ ಯಾವ ಈ ಗ್ರಾಮದ ಸಾವುಕಾರ ಅವರಾದರೂ ಕೂಡ ತಮ್ಮ ಸಣ್ಣ ಹುಡುಗರಿಗೆ 50 ರೂಪಾಯಿ ಕೊಟ್ಟರೆ. ದಯಾನಂದ ಚೋಪಡೆ ಸಾಕಿನ್ ಹೊಟಗಿ ಸ್ಟೇಷನ್ ಪಂಡರ್ಪುರ್ ವಾರಕರಿ ಮತ್ತು ಮಳಕರಿ ಸಂಗೀತಕಾರಗಳಿಗೆ ನಮ್ಮ ತಬಲಾ ಮಾಸ್ತರ್ ಮತ್ತು ಇದು ಸಂಗೀತ ಹಾರ್ಮೋನಿಯಂ ಮಾಸ್ತರ್ ಎಲ್ಲರ ಸಲುವಾಗಿ 101 ರೂಪಾಯಿ ಕೊಟ್ಟರೆ. ಪುಂಡಲೀಕ್ ನಾಯ್ಕೋಡೆ ಸಾಕಿನ ಶಿಂಗಡ್ಗಾಂವ್ ಇವರಾದರೂ ಕೂಡ ಇವತ್ತಿನ ದಿವಸ ತಮ್ಮ ಸಮೀಪ ಗ್ರಾಮದೊಳಗೆ ನಾಟಕ ಪ್ರಾರಂಭ ಆಗೈತೆ ತಿಳಿದು 101 ರೂಪಾಯಿ ಕೊಟ್ಟರೆ. ಪೂರಾ ನಾಟಕಿಗೆ ಕೊಟ್ಟರೆ. ಅದಕ್ಕೆ ರಕಮಾಜಿ ಕಾಕ ವಾಗಮೋಡಿ ತಮ್ಮ ಯಾನ ಚಿಕ್ಕ ಹುಡುಗರ ಮಾಳಿಂಗರಾಯ ಮತ್ತು ಚಿಕ್ಕಜಿರಾಜ್ ಜಕರಾಯ ಇವರ ಎರಡೂ ಪಾತ್ರೆಗೆ ಸಣ್ಣ ಹುಡುಗರ ಪಾತ್ರೆಗೆ 50 ರೂಪಾಯಿ ಕೊಟ್ಟರೆ. ಮಾರುತಿ ಮಾಳಿ ಯಾವ ಸಣ್ಣ ಚಿಕ್ಕ ಬಾಲಕರಿಗೆ 50 ರೂಪಾಯಿ ಕೊಟ್ಟರೆ. ಅದರಂತೆ ಬಾಲೆಸಾಹೇಬ್ ಮುಲ್ಲಾ ಸಾಕಿನ ಹಿಪ್ಳೆ ನಮ್ಮ ಭಜನಿ ಮಂಡಳದಂದು ಮೇನ್ ಕಲಾಕಾರ ಅವರಾದರೂ ಕೂಡ ಈ ಚಿಕ್ಕ ಮಕ್ಕಳಿಗೆ 50 ರೂಪಾಯಿ ಕಡಿ ಕೊಟ್ಟರೆ. ಅದರಂತೆ ಯಾವ ಹಿಪ್ಳೆ ಗ್ರಾಮದ ಸರ್ಪಂಚ್ ಸಾಹೇಬರು ಮಾಯಾವತಿ ಪಾಟೀಲ್ ಇವರು ಕರೆದು 101 ರೂಪಾಯಿ. ತದನಂತರ ಬಸವರಾಜ ವಾಘಮೋಡೆ ಯಾವ ಕಲಾವಿದರು ಅವರಾದರೂ ಕೂಡ ಇವತ್ತಿನ ದಿವಸ ಸಣ್ಣ ಹುಡುಗರಿಗೆ 51 ರೂಪಾಯಿ. ಲಕ್ಷ್ಮಣ ವಾಘಮೋಡೆ ಎರಡು ಜಕ್ಕಪ್ರಾಯ ಮತ್ತು ಮಾಳಿಂಗರಾಯನ ಪಾತ್ರಧಾರಿಗಳಿಗೆ 51 ರೂಪಾಯಿ ಕೊಟ್ಟರೆ. ಹೆಂಗೆ ಇಲ್ಲಿವರೆಗೆ ಸುಂದರವಾಗಿ ಪಾತ್ರಧಾರಿಗಳನ್ನು ಈ ಅದರಂತೆ ಯಾವ ನಮ್ಮ ಬಲಭೀಮ್ ಗಾವಡೆ ಅವರಾದರೂ ಕೂಡ ಈಗ ಸಣ್ಣ ಹುಡುಗರ ದುಃಖದ ಸನ್ನಿವೇಶ ನೋಡಿ ಅವ್ರಿಗೆ ಬಹಳಷ್ಟು ದುಃಖ ಯಾತನಾಗಿ 51 ರೂಪಾಯಿ ಕೊಟ್ಟರೆ. ಇಲ್ಲಿವರೆಗೆ ಕೊಟ್ಟಂತ ಯಾರದರೆ ಒಂದು ಜರ ಉಳಿದಿತ್ತಂದ್ರೆ ಹೇಳ್ತಾ ಬರ್ರಿ. ಹೆಂಗೆ ನಂದು ತೆಲ್ಯಾಗ ಬರೋಬರಿ ಇಲ್ಲಿಗ ಹಾಂ ಅಂದ್ರೆ ನಮ್ಮ ತರಕ ಹಾರ್ತದೆ ಇರಲಿ. ಇವತ್ತಿನ ಎಲ್ಲ ನಮ್ಮ ನಾಟಕದ ಕಲಾವಿದರು ಸ್ವೀಕರಿಸಬೇಕಂತ ಹೇಳಿ ನಮ್ಮ ವಿನಂತಿ ಅದು. ಯಾವ ಈ ನಾಟಕ ಸಂಘಕ್ಕೆ ಕೊಟ್ಟಿರ್ಕಂತ ಯಾರು 10, 20, 50, 101, 201, 501 ಹೀಗೆ ಕಾಣಿಕೆಯನ್ನು ಕೊಟ್ಟಿರ್ಕಂತ ಎಲ್ಲ ಸದ್ಭಕ್ತರಿಗೂ ಯಾವನಪ್ಪ ಜಗದವಳಿಯ ಜಗದ್ಗುರು ರೇವಣಾಸಿದ್ದೇಶ್ವರ ಗುರು ಸೋನಾರ್ಷದ ಗುರು ಬೇರ್ಲಿಂಗೇಶ್ವರ ಮುತ್ಯ ಮಹಳಿಂಗರಾಯ ಆದಿಶಕ್ತಿ ಜಗನ್ಮಾತೆ ಅಂಬಾಭವಾನಿ ಶೀಲವಂತಿ ದೇವಿ ಮಾಯಕ್ಕ ದೇವಿ ಅವರು ಮಾಡ್ತಕ್ಕಂಥ ಕಾಯಕದೊಳಗೆ ದೇವರ ಇನ್ನಷ್ಟು ಐರಾರೋಗ್ಯ ಶ್ರೀ ಸಂಪತ್ತು ಕೊಟ್ಟ ಕಾಪಾಡಿ ತಿಳ್ಕೊಂಡು ಆ ಕೊಟ್ಟಿರ್ಕಂಥ ಕಾಣಿಕೆಯನ್ನು ಶ್ರೀಗುರು ಪಾದಕರ್ಪಣೆ ಮಾಡ್ತಾ ಇದ್ದೀವಿ. ಅದೇ ಥರನಾಗಿ ಯಾವ ಕನ್ಬಾಯಿ ಅಮೃತಬಾಯಿ ಜೋತ ಜಕ್ಕಪ್ಪ ಮಾಳಿಂಗರಾಯ ಇವರೆಲ್ಲಾಡು ಮಾಡುವ ಒಂದು ದುಃಖದ ಸನ್ನಿವೇಶವನ್ನು ನೋಡಿ ಕಲೆಗೆ ಬೆಲೆ ಎಂದು ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮರಿಗೆ ನಾವು ತುಂಬ ಋಣಿಯಾಗಿರ್ತೇವೆ. ದೈವಕ್ಕೊಂದು ವಿನಂತಿಸೋದು ಏನಂದಪ್ಪ ಅಂದ್ರೆ ಕಲೆಯಾಗಿ ಉಳಿಬೇಕು. ಇದು ಭಾರತದ ಸಂಸ್ಕೃತಿ. ಇಂಥ ಸಂಸ್ಕೃತಿ ಈ ಭಾರತದಲ್ಲಿ ಉಳಿಬೇಕಾಗಿದ್ದರೆ ನಮ್ಮಂಥ ಕಲಾವಂತರಿಗೆ ಬೆಲೆ ಕೊಡಬೇಕು. ಮೇಲಾಗಿ ಇಂಥ ಕಲಾವಂತರಿಗೆ ಊರಲ್ಲಿ ತಂದು ಇಂಥ ಕಲಾಗಳನ್ನು ತಾವು ಎಲ್ಲರೂ ನೋಡಿದ್ರಪ್ಪ ಅಂತಂದ್ರೆ ತಮ್ಮ ಊರಲ್ಲಿ ಕಲಾವಂತರ ಹುಟ್ಟಲಿಕ್ಕೆ ಏನೂ ಅಭ್ಯಂತರ ಇಲ್ಲ ಅಂತಂದು ಹೇಳಿ ನೀವು ಕೊಟ್ಟಿರ್ತಕ್ಕಂಥ ಕಲಾ ಕಾಣಿಕೆಯನ್ನು ಸ್ವೀಕಾರ ಮಾಡ್ತೀವಿ. ತುಂಬ ಧನ್ಯವಾದಗಳು. ಈಗ ನಾನು 700 ಕಿಲಾರಗಳನ್ನು ಹೊಡೆದುಕೊಂಡು ಮೈಸುತ್ತಾ ಹತ್ತಾಳ ಹೈನಾಳ ಭೂಮಿಗೆ ಹೋಗಬೇಕು. ಈಗ ನಾನು ಶಿವನಮನಿ ಚಕ್ರದ ಬಾಣವನ್ನು ಬಗಲಲ್ಲಿ ಹಿಡಿದುಕೊಂಡಂತೆ ಆಯಿತು. 360 ಗಣಿಗಳು ಬಗಲಿಗೆ ಹಾಕಿದಂತೆ ಆಯಿತು. ಕನುಬಾಯಿ ಬೇಗದಿಂದ ಬುತ್ತಿಯನ್ನು ತೆಗೆದುಕೊಂಡು ಬಾ. ಕನುಬಾಯಿ ಬೇಗದಿಂದ ಬುತ್ತಿಯನ್ನು ತೆಗೆದುಕೊಂಡು ಬಾ.
ತೆಗೆದುಕೊಳ್ಳರಿ ಭಾವನವರೇ ಈ ಬುತ್ತೆಯನ್ನು. ಈಗ ನಾನು 700 ಕಿಲಾರಿಗಳನ್ನು ಹೊಡೆದುಕೊಂಡು ಈ ಉಮಳಾಠಾಣ್ಯವನ್ನು ಬಿಟ್ಟು ಶಿವನ ಮನಿದ ಚಕ್ರದ ಬಾಣ 360 ಗಣಿಗಳು ಬೆನ್ನಿಗೆ ಹೈಕೊಂಡು ಕನ್ನವ ಕಟ್ಟಿರೋ ಬುತ್ತಿಯನ್ನು ಬಗಲಿಗೆ ಹೈಕೊಂಡು ನಾನು ಕಿಲಾರ ಮೈಸುತ್ತಾ ಹೋಗುತ್ತೇನೆ. ಸಾಧುಗಳಪ್ಪ ನಾವು ಸಾಧುಗಳು, ಸಾಧುಗಳಪ್ಪ ನಾವು ಸಾಧುಗಳು, ಸಾಧುಗಳಪ್ಪ ನಾವು ಸಾಧುಗಳು. ಸಾಧುಗಳಪ್ಪ ನಾವು ಸಾಧುಗಳು, ಸಾಧುಗಳಪ್ಪ ನಾವು ಸಾಧುಗಳು. ಗಾಂಜಾ ತಂಬಾಕ ಸೇದವರಲ್ಲ, ಸಿಂಧಿ ಸೆರೆಯ ಕುಡಿಯವರಲ್ಲ. ಗಾಂಜಾ ತಂಬಾಕ ಸೇದವರಿಲ್ಲ, ಸಿಂಧಿ ಸೆರೆಯ ಕುಡಿಯವರಿಲ್ಲ. ಮಠಕ್ಕೆ ಬಂದ ನಾರಿಯಣ್ಣ ಕಣ್ಣೆತ್ತಿ ನೋಡವರಲ್ಲ. ಸಾಧುಗಳಪ್ಪ ನಾವು ಸಾಧುಗಳು, ಸಾಧುಗಳಪ್ಪ ನಾವು ಸಾಧುಗಳು. ಗಾಂಜಾ ತಂಬಾಕ ಸೇದವರಲ್ಲ, ಸಿಂಧಿ ಸೆರೆಯ ಕುಡಿಯವರಲ್ಲ. ಗಾಂಜಾ ತಂಬಾಕ ಸೇದವರಲ್ಲ, ಸಿಂಧಿ ಸೆರೆಯ ಕುಡಿಯವರಲ್ಲ. ಮಠಕ್ಕೆ ಬಂದ ನಾರಿಯಣ್ಣ ಕಣ್ಣೆತ್ತಿ ನೋಡವರಲ್ಲ. ಸಾಧುಗಳಪ್ಪ ನಾವು ಸಾಧುಗಳು, ಸಾಧುಗಳಪ್ಪ ನಾವು ಸಾಧುಗಳು, ನಾವು ಸಾಧುಗಳು, ನಾವು ಸಾಧುಗಳು. ಈಗ ನಾನು ಕೈ ಬಟ್ಟೆ ಉಟ್ಕೊಂಡು ಕೈಯಲ್ಲಿ ದಂಡ ಕಲ್ಲು ಹಿಡಿದು ಮುಂಗಾಯಲ್ಲಿ ಜೋಳಿಗೆ ಹಾಕಿಕೊಂಡು ಆ ಸೋಮರಾಯ ತುಕಾಬ್ರಹ್ಮನಿಗೆ ಉಮ್ಲಟ್ಟಣಿಕೆ ಭಿಕ್ಷಕ್ಕೆ ಹೋಗ್ತೇನೆ. ಈಗ ನಾನು ಸೋಮರಾಯ ತುಕಾಬ್ರಹ್ಮ ಜನಿಗೆ ನಮ್ಮ ಕೈ ವಾಸ ಮಾಡಿಕೊಂಡ್ರೆ ನಾನು ಬಂಡ ಬ್ಯಾಡನಲ್ಲ. ಈಗ ನಾನು ತಡ ಮಾಡದೆ ಭಿಕ್ಷಕ್ಕೆ ಹೋಗ್ತೇನೆ. ಈಗ ನಾನು ಉಮ್ಮಳ ಠಾಣೆಗೆ ಬಂದಂತೆ ಆಯ್ತು. ಆ ಸೋಮರಾಯ ತುಕಾಬ್ರ ಜನಿಗೆ ದಡ್ಡಿ ಇಲ್ಲೇ ಇರೋದು. ಈಗ ನಾನು ಭಿಕ್ಷಾದ್ರ ಬೇಡ್ತೇನೆ. ಏನಮ್ಮ ತಾಯಿ ಭಿಕ್ಷಾದ್ರ ಇಡಮ್ಮ. ಅಮ್ಮ ತಾಯಿ ಭಿಕ್ಷಾದ್ರ ಇಡಮ್ಮ. ಎಷ್ಟು ದಿನಗಳಾದರೂ ನಮ್ಮ ಮನೆಗೆ ಯಾರು ಭಿಕ್ಷಕನೂ ಬಂದೇ ಇಲ್ಲ. ಈಗ ನಾನು ಭಿಕ್ಷಾದರೂ ನೀಡುತ್ತೇನೆ. ತೆಗೆದುಕೊಳ್ಳರಿ ಸಾಧುಗಳೇ ಈ ಭಿಕ್ಷೆಯನ್ನು.
ಏನಮ್ಮ ತಾಯಿ, ಮರದಲ್ಲಿ ಹಣ್ಣನ್ನು ತಂದು ಕೊಟ್ರೆ ಸಂತೋಷದಿಂದ ನೀಡಿಕೊಡ್ತೇನೆ. ಆಗಲಿ ಸಾಧುಗಳೇ. ಓಹೋ, ಇವರನ್ನು ನೋಡಿದ್ರೆ ಏನೋ ಕೆಟ್ಟ ಚಿಹ್ನೆವಿದ್ದಂತೆ ಕಾಣುತ್ತಿರುವುದು. ಇವರ ಮೈಮೇಗಿನ ಬಟ್ಟೆ ನೋಡಿದರೆ ಸಾಧುಗಳಂತೆ ಕಾಣುತ್ತಿರುವರು. ಇವರ ಮುಖದ ಚಿಹ್ನವನ್ನು ನೋಡಿದರೆ ಕೆಟ್ಟ ಚಿಹ್ನೆವಿದ್ದಂತೆ ಕಾಣುತ್ತಿರುವುದು. ಇರಲಿ, ಇದಕ್ಕೆ ನಾನೇಕೆ ವಿಚಾರ ಮಾಡಬೇಕು? ಮರದಲ್ಲಿ ಹೊನ್ನಾದರೂ ನೀಡುತ್ತೇನೆ, ತೆಗೆದುಕೊಳ್ಳರಿ ಸಾಧುಗಳೇ ಈ ಹೊನ್ನವನ್ನು. ಈಗ ನಾನು ಭಿಕ್ಷೆಯನ್ನು ತೆಗೆದುಕೊಂಡಂತೆ ಆಯಿತು. ಈಗ ನಾನು ಮುಳಟಾಣಕ್ಕೆ ಹೋಗಿ ಬರ್ತೇನೆ. ಈಗ ನಾನು ಮುಳಟಾಣಕ್ಕೆ ಬಂದಂತೆ ಆಯಿತು. ಇವತ್ತಿನ ದಿವಸ ಸೋಮರ ಮನೆಯಲ್ಲೇ ಇರುವನು. ಆ ತುಕಾಪುರ ಕಿಲ್ಲರುಗಳು ಕಾಯಲು ಒಬ್ಬನೇ ಹೋಗಿರೋನು. ಆ ಸೋಮರ ತುಕಾಪುರ ಕಿಲ್ಲರುಗಳು ನಮ್ಮ ಕೈವಾಸವಾದಂತೆ ಆಯಿತು. ನಾನು ಬಂಡರಕೋಟೆಗೆ ಹೋಗಿ ಬರ್ತೇನೆ. ಈಗ ನಾನು ಬಂಡರಕೋಟೆಗೆ ಬಂದಂತೆ ಆಯಿತು. ಬರಲ್ಲ ತಮ್ಮದರ. ಬಂದು ಇವತ್ತಿನ ದಿವಸ ನಮಗೆ ದೇವರು ಸಾಕಷ್ಟು ಅಲ್ಲ ಕೊಟ್ಟನ. ಇನ್ನು ತುಕಾಪುರ ಕಿಲ್ಲರ್ ಹೊಡ್ಕೊಂಡು ಹೋಗಲ್ಲ. ನಡ್ರಿ ತಮ್ಮಗಳೇ, ನಡ್ರಿ. ಈಗ ನನ್ನ 700 ಖಿಲಾರಗಳನ್ನು ಹೊಡೆದುಕೊಂಡು ಮೈಸುತ್ತಾ ಹತ್ತಾಳ ಹೈನಾಳ ಭೂಮಿಯಲ್ಲಿ 10 ಹಸರಣೆ ಮೈದು ನಮ್ಮ 700 ಖಿಲಾರಗಳ ಹೊಟ್ಟೆ ತುಂಬದಂತೆ ಆಯಿತು. ಇನ್ನು ಮೇಲೆ ಮಧ್ಯಾಹ್ನ ಬಿಸಿಲು ಬಹಳ ಆಗಿದೆ. ಸಂಗಮನಾಥನ ಪವಿತ್ರವಾದ ಜಲಮಾತೆಯ ಭೀಮಾ ನದಿಗೆ 700 ಖಿಲಾರಗಳನ್ನು ನೀರಿಗೆ ಒಯ್ಯುತ್ತೇನೆ. ನನ್ನ 700 ಖಿಲಾರಗಳನ್ನು ಸಂಗಮನಾಥನ ಪವಿತ್ರವಾದ ಜಲಮಾತೆಯ ಭೀಮಾ ನದಿಗೆ ತಂದಂತೆ ಆಯಿತು. ನನ್ನ 700 ಖಿಲಾರಗಳನ್ನು ಶೀತಾಳ ಮುಗಿದು ಆಲದ ಮರದ ಕೆಳಗೆ ಆರಾಮವಾಗಿ ಕುಳಿತುಕೊಂಡಿದ್ದಾವೆ. ಈಗ ನಾನು ಗಂಗೆಯಲ್ಲಿ ಹೋಗಿ ಕೈಕಾಲ ಮುಖವನ್ನು ತೊಳೆದುಕೊಂಡ ಕನ್ನವ ಕಟ್ಟಿರೋ ಬುತ್ತಿಯನ್ನು ಬಿಚ್ಚಿ ಊಟ ಆದರೂ ಮಾಡುತ್ತೇನೆ. ಜಗದೀಶನಾಳುವ ಜಗವೇ ನಾಟಕ ಜಗದೀಶನಾಳುವ ಜಗವೇ ನಾಟಕ ರಂಗ. ಜಗದೀಶನಾಳುವ ಜಗವೇ ನಾಟಕ
ಜಗವೇ ನಾಟಕ ರಂಗ. ಜಗದೋದ್ಧಾರಕ ಭಕ್ತ ಪರಿಪಾಲಕ ಜಗದೋದ್ಧಾರಕ ಭಕ್ತ ಪರಿಪಾಲಕ ಭಕ್ತರನು ಕಾಯುವ ಕರುಣಾ ಸಾಗರ ಭಕ್ತರನು ಕಾಯುವ ಕರುಣಾ ಸಾಗರ ಜಗದೀಶನಾಳುವ ಜಗವೇ ನಾಟಕ ಜಗದೀಶನಾಳುವ ಜಗವೇ ನಾಟಕ ಜಗವೇ ನಾಟಕ ಜಗವೇ ನಾಟಕ ರಂಗ. ಜಗದೀಶನಾಡುವ ಈ ಜಗವೇ ನಾಟಕ ರಂಗ. ಆ ಸದ್ಗುರು ಸುನಾರಿ ಸಿದ್ಧನ ಕೃಪಾಶೀರ್ವಾದ ಯಾವಾಗಲೂ ನನ್ನ ಬೆನ್ನಿಂದ ಇರುತ್ತಾ ಇದೆ. ಈಗ ನಾನು ಕನ್ನವ ಕಟ್ಟಿರೋ ಬುತ್ತಿಯನ್ನು ಬಿಚ್ಚಿಕೊಂಡು ನಾನು ಊಟ ಆದರೂ ಮಾಡುತ್ತೇನೆ. ಈಗ ನಾನು ಒಂದು ತುತ್ತ ಮುರಿದು ಗಂಗೆ ದಡಿಯಲ್ಲೇ ಒಗೆಯುತ್ತೇನೆ. ಎರಡನೇ ತುತ್ತ ಮುರಿದು ನಾನು ಚಾವಳ ನಾಯಿಗೆ ಒಗೆಯುತ್ತೇನೆ. ಈಗ ನಾನು ಊಟ ಆದರೂ ಮಾಡುತ್ತೇನೆ. ಓಹೋ, ಇದು ಎಂಥ ವಿಚಿತ್ರ! ಒಂದನೇ ತುತ್ತ ಬಾಯಿಯಲ್ಲಿ ಹಾಕಿದರೆ ವಿಷಯದಂತೆ ಕೈ ಹತ್ತುವುದು. ಇರಲಿ, ಇನ್ನೊಂದು ತುತ್ತ ಮುರಿದು ನೋಡುತ್ತೇನೆ. ಓಹೋ, ಇದು ಎಂಥ ವಿಚಿತ್ರ ಸಂಗತಿ! ನಾನು ಎರಡನೇ ತುತ್ತ ಬಾಯಿಯಲ್ಲಿ ಹಾಕಿದರೆ ಅತಿ ವಿಷಯದಂತೆ ಕೈ ಹತ್ತುವುದು. ಬೇಡ ಬೇಡ, ಈಗ ನಾನು ಊಟ ಮಾಡುವುದು ಬೇಡ. ಸ್ವಲ್ಪ ವಿಚಾರ ಮಾಡಿ ನೋಡಬೇಕು. ಈ ಬುತ್ತಿಯನ್ನು ಗಂಗೆಯಲ್ಲಿ ಬೆರೆಸಿದರೆ ವಿಷ ಬೆರೆಸಿದಂತೆ ಆಗಬಹುದು. ಬೇಡ ಬೇಡ, ಗಂಗೆಯಲ್ಲಿ ಬೆರೆಸುವುದು ಬೇಡ. ಬೇರೆ ಕಡೆ ಎಲ್ಲಾದರೂ ಉಸ್ಕಿನೊಳಗೆ ಮುಚ್ಚಿಬಿಡುತ್ತೇನೆ. ಈಗ ನಾನು ಮೂರು ಕಣ್ಣಿನ ಹುತ್ತಿಗೆ ಬನ್ನಿ ಮಹಾಂಕಾಳಿ ಗಿಡದ ಕೆಳಗೆ ಮೂರು ಕಣ್ಣಿನ ಹುತ್ತಿ ಇರುವುದು. ಆ ಮೂರು ಕಣ್ಣಿನ ಹೊತ್ತಿಗೆ ನನ್ನ ರತ್ನದ ಕಂಬಳಿಯನ್ನು ಗದ್ದಿಗೆ ಮಾಡಿಕೊಂಡು ಮಲಗಿಕೊಳ್ಳುತ್ತೇನೆ. ಕಿಲ್ಲರುಗಳು ಕಾಂಚನ ಮರದೊಳಗೆ ಎಷ್ಟು ಆರಾಮ ತುಕ್ಕಪ್ರಾಯಲು ಮೂರ ಕಣ್ಣಿನ ಹುತ್ತಿಗೆ ಎಷ್ಟು ಕಂಬಳ ಗದಿಗಳು ಮಾಡಿ ಎಷ್ಟು ಆರಾಮ ಮಾಡ್ಕೊಂಡಾನೆ. ಈ ಮನುಕೊಂದಲೆ ಹೊಡೆದ್ರೆ ನಮಗೆ ಕುಲ್ಕ ಬಟ್ಟ ಬರುವುದು. ಹೇಡಿಗೆ ಎಬ್ಸುವುದೇ ಬೇಡ. ಇದ್ದ ಕಿಲ್ಲರು ಹೊಡ್ಕೊಂಡು ಹೋಗ ನಡೀತ ಮಗಳೇ ನಡ್ರಿ.
700 ಕೆಲ್ಲಾರಗಳನ್ನು ದಾಳಿ ಮಾಡಿ ಒಯ್ಯಿ ಹತ್ತಿದ್ರಲ್ಲ. ನಿಲ್ಲರೆ ನಿಲ್ಲರೆ ಕೆಟ್ಟ ಬ್ಯಾಡರೆ ನಿಲ್ಲರೆ. ಹೇಗದಿಂದ ಯುದ್ಧಕ್ಕೆ ನಿಲ್ಲುವಂತನಾಗರಿ. ಹೇಳಿಗಳೇ, ಏನು ಮಾಡುವುದಿಲ್ಲ ಬಾಳು ಭಕ್ತುಳಿಕೆ. ನಿಲ್ಲು ನಿಲ್ಲು, ತಡ ಮಾಡಲೇ ಯುದ್ಧಕ್ಕೆ ನಿಲ್ಲು. ಹೇಗದಿಂದ ಯುದ್ಧಕ್ಕೆ ನಿಲ್ಲುವಂತನಾಗರಿ. ನಾನು 359 ಬಾಣಗಳನ್ನು ಬಿಟ್ಟಿದ್ದೇನೆ. ಎಲ್ಲ ಬಾಣಗಳು ಹುಸಿ ಹೋಗುತ್ತಿದ್ದಾವೆ. ನನ್ನಲ್ಲಿ ಉಳಿದದು ಒಂದೇ ಒಂದು ಬಾಣ. ಈ ಬಾಣವನ್ನು ಬಿಟ್ಟರೆ ಈ ಕೆಟ್ಟ ಬ್ಯಾಡರು ನನ್ನನ್ನು ಮುಟ್ಟಿ ಹೊಡೆಯುವರು. ಬೇಡ, ನನ್ನ ಹಣೆಯ ರಕ್ತ ಈ ಭೂಮಿ ಮೇಲೆ ಬಿದ್ದರೆ ನಮ್ಮ ಸಿದ್ಧರ ಕಂಬಳಿಗೆ ಬಟ್ಟ ಬರುವುದು. ಬೇಡ, ಇವರನ್ನ ಈ ಹೊಡೆಯುವುದು ಬೇಡ. ನನ್ನಲ್ಲಿರ್ತಕ್ಕಂಥ ಇದು ಒಂದೇ ಒಂದು ಬಾಣ. ಇದೇ ನನ್ನ ಕಾಲ ಹೆಬ್ಬಟ್ಟಿನಲ್ಲಿ ಹಿಡಿದುಕೊಂಡ ನಾನೇ ಸ್ವಂತ ಹೊಡೆದುಕೊಳ್ಳುತ್ತೇನೆ.
ಅಣ್ಣ 700 ಕಿಲ್ಲಾರಿ ಹೊಡ್ಕೊಂಡ್ ಬಂದ ಅಂತ ಇದು 700 ಕಿಲ್ಲಾರಿ ಅಥವಾ ಸ್ಥಾನ ಹೇಳ್ರಣ್ಣ. ತಮ್ಮಗಡ್ಯ 700 ಕಿಲ್ಲಾರಿಗಳ ಹಂಚ್ಕುವ ಸ್ಥಾನ ಯಾವಾಗ ಅಂದ್ರೆ ಚಡಿ ಪ್ಯಾಟಿ ಚಳಿಕ್ರೇಲ್ ಕ್ವಾಟಿ ಸಂಗಮಲತ್ನ ಮುರಿಯಾಗ ಹಂಚ್ಕೋ ನಡ್ರಿ ತಮ್ಮಗಡ್ಯ ನಡ್ರಿ. ಅಣ್ಣ 700 ಕಿಲ್ಲಾರಿ ಹಂಚ್ಕೊಳ್ಳೋ ಸ್ಥಾನದಲ್ಲಿ ನನ್ನ ಕೈಲಿ ಒಂದು ಗೂಳಿ ಕಿಸಿಕೊಂಡು ಹೋಯ್ತಾನ. 700 ಕಿಲ್ಲಾರಿ ಒಳಗಲು ಗೋಳಿ ಕಸ್ಕೊಂಡು ಹೋಯ್ತು. ಹೋಗ್ಲಿ ಹೋಗ್ಲಿ ಅದು ಎಲ್ಲಿ ಹೋಗತ್ತದಲ್ಲ ಅಲ್ಲಿ ನೋಡುತ್ತೀನಿ. ಇದ್ದ ಕಿಲ್ಲಾರಿಗಳ ಹೊಡ್ಕೊಂಡು ನಡ್ರಿ ತಮ್ಮಗಳೇ ನಡ್ರಿ. ಓಹೋ, ನಮ್ಮ 700 ಕಿಲ್ಲಾರಿಗಳಿಂದ ಒಂದು ಗುಳಿ ಕಸಿದುಕೊಂಡು ಬಂದು ಏನು ಕೆಟ್ಟ ಚಿನ್ನ ಮಾಡುತ್ತಿದೆ. ನಮ್ಮ ಭಾವನವರು ಜೀವಕ್ಕೆ ಏನು ಘಾತವಾದಂತೆ ಕಾಣುತ್ತಿರುವುದು. ಇರಲಿ, ಈ ವಿಷಯವನ್ನು ನಾನು ಬೇಗನೆ ನನ್ನ ಪತಿದೇವರಿಗಾದರೂ ತಿಳಿಸುತ್ತೇನೆ. ಪತಿದೇವಾ, 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 ಕನಬೈ, ಪತಿದೇವಾ,
ನಮ್ಮ 700 ಕಿಲಾರಗಳಿಂದ ಒಂದು ಗುಳಿ ಕಸಿದುಕೊಂಡು ಬಂದು ಏನೋ ಕೆಟ್ಟ ಚಿನ್ನ ಮಾಡಲು ಹತ್ತಿದೆ. ನಿಮ್ಮ ಅಣ್ಣನ ಜೀವಕ್ಕೆ ಏನೋ ಘಾತವಾದಂತೆ ಕಾಣುತ್ತಿರುವುದು ಪತಿದೇವ, ಘಾತವಾದಂತೆ ಕಾಣುತ್ತಿರುವುದು ಪತಿದೇವ. ಈ ವಿಷಯವನ್ನು ನೀವು ಬೇಗನೆ ತಿಳಿದುಕೊಂಡು ಬನ್ನಿರಿ ಪತಿದೇವ, ಬೇಗನೆ ತಿಳಿದುಕೊಂಡು ಬನ್ನಿರಿ. ಏನು ಸುದ್ದಿ ಹೊಡ್ಕೊಂಡು ಬಂದಿರುವಿ? ನೀನು ನಮ್ಮ ಮನೆ ಮಾಡದೆ ಗೋಳಿ ಬಂದು ಅಪಶಕುನೆ ಮಾಡಿತ್ತೆ. ಹೌದ್ರಿ ಪತಿದೇವ, ಹೌದು. ಕೆಟ್ಟ ಬ್ಯಾಡ್ರು ಹುಲ್ಲು ಜನಿಗೆ ಕದ್ದು ಒಯ್ದ್ರಿವೆ. ಹೌದು ಪತಿದೇವ, ಹೌದು. ಅಣ್ಣನ ಪ್ರಾಣಕ್ಕೆ ಘಾತ ಇದ್ವಿ. ಸುಲಾರ್ಷಿದ್ದ ಪತಿದೇವ, ಇಂದ ಮೇಲೆ ನಮಗೆ ಮುನಿ ದೇವ. ಇದು ಏನು? ನನ್ನ ಜಡಿವಲು ಬಿಟ್ಟು ಭೂಮಿಗೆ ಹಪ್ಪಳಿಸಿದರೆ ಜಡಿ ಒಳಗಿದ ಹಲಿ ಹಲಿ ರಕ್ತ ಬರು ಹತ್ತಿದ್ದೆ ಅಲ್ಲ. ಏನಾಗಿರ್ಬಹುದು ನನ್ನ ಅಣ್ಣಲ್ಲೋ. ಈಗ ನಾನು ಮನೆ ಒಳಗೆ ಹೋಗಿ ಸುಖದ ಕೊಳ್ಳಲ್ಲ, ದುಃಖದ ಕೊಳ್ಳಲ್ಲ. ಮತ್ತು ಶಿವನ ಮನೆ ಚಕ್ರದ ಬಾಣವನ್ನು ತೆಗೆದುಕೊಂಡು ಅಣ್ಣನ ಹತ್ತಿರ ಹೋಗಿ ಇದ್ದ ಸಮಾಚಾರವನ್ನು ತೆಗೆದುಕೊಂಡು ಬರ್ತೆ ಕಲಬಾಯಿ, ಬರ್ತೇಲಿ ಬೇಗನೆ ಹೋಗಿ ಹೊರಟೇಲಿ ಕಲಬಾಯಿ, ಹೊರಟೇಲಿ. ತಮ್ಮ ಸೋಮರಾಯ, ತಮ್ಮ ದುಃಖ ಮಾಡಬೇಡ ತಮ್ಮ. ತಮ್ಮ ತಮ್ಮ ಸೋಮರಾಯ, ಕೆಟ್ಟ ಬ್ಯಾಡರ ಭಯಕ್ಕಾಗಿ ನೀನು ಈ ರೀತಿ ಮಾಡಿಕೊಂಡೀಯ. ತಮ್ಮ ಸೋಮರಾಯ, ಶ್ರೇಷ್ಠವಾದ ಸಿದ್ಧಾಂತರಿಗೆ ಪವಿತ್ರವಾದ ಭೂಮಿ ಮೇಲೆ ನೀನು ಪ್ರಾಣ ಬಿಟ್ಟು ತೋರಿಸಿದೀಯ. ದುಃಖ ಮಾಡಬೇಡ ಮಾಡಬೇಡ. ಬೆಂಕಿ ಕಳ್ಳಿನಲ್ಲಿ ಮುಳುಗಿ ತೇಲಿತ್ರುವ ಈ ನನ್ನ ದುಃಖವನ್ನು ಯಾವ ಶಾಂತಿಯಲ್ಲಿ ಮಾಡಿ ಅಲ್ಲ, ಯಾವ ತಂಪಿನಲ್ಲಿ ಶಾಂತಿ ಮಾಡಲಿ. ಅಲ್ಲ ದುಃಖ ಪ್ರಾಯರೇ, ತಮ್ಮ ಉರಿತಿರುವ ಕಿಚ್ಚಿ ನಡುವೆ ನಿತ್ತಲಿಲ್ಲ ಬಾಳುವುದು ಕೆತ್ತುತ್ತೇಲ ಅಲ್ಲ, ಕೆತ್ತುತ್ತೇಲಿ ಕೆತ್ತದೆ. ತಮ್ಮ ಸೋಮರಾಯ, ನೀನೇನು ದುಃಖ ಮಾಡಬೇಡ ತಮ್ಮ, ದುಃಖ ಮಾಡಬೇಡ.
ತಮ್ಮ ಸೋಮರಾಯ, ಅಲ್ಲ ನೀನು ನನಗೆ ನಟ್ಟಿರುವ ಬಾಣವನ್ನು ಕಿತ್ತಿಸಬೇಡ ತಮ್ಮ, ಕಿತ್ತಿಸಬೇಡ ತಮ್ಮ ಸೋಮರಾಯ. ಈ ಕೆಟ್ಟ ಬ್ಯಾಡರು ನಮ್ಮ 700 ಕಿಲ್ಲರಗಳನ್ನು ದಾಳಿ ಮಾಡಿ ಒಯ್ದಿದ್ದಾರೆ ತಮ್ಮ, ದಾಳಿ ಮಾಡಿ ಒಯ್ದಿದ್ದಾರೆ ತಮ್ಮ ಸೋಮರಾಯ. ಆ ನಮ್ಮ 700 ಕಿಲ್ಲಾರಿಗಳನ್ನು ನನ್ನ ಮುಂದೆ ತಂದು ನಿಲ್ಲಿಸುವವರಿಗೆ ನೀನು ನನ್ನನ್ನು ಮುಟ್ಟಬೇಡ ತಮ್ಮ, ಮುಟ್ಟಬೇಡ. ಹೋಗು ತಮ್ಮ ಹೋಗು. ಆ ಕೆಟ್ಟ ಬೇಡರ ವೈದ್ಯರಕ್ಕಂತ ನಮ್ಮ 700 ಕಿಲ್ಲಾರಿಗಳನ್ನು ತೆಗೆದುಕೊಂಡು ಬಾ ತಮ್ಮ, ತೆಗೆದುಕೊಂಡು ಬಾ. ಅಲ್ಲ ದುಃಖಪರಾಯರೇ ತಮ್ಮ ಸೋಮರಾಯ, ಸಾಕ್ಷಾತ್ ಪರಶಿವನು ಬಲ್ದು ಹೇಳಿದರು, ಇಲ್ಲ ದುಃಖ ಶಾಂತವಾಗಲಾರದಲ್ಲ, ದುಃಖ ಶಾಂತವಾಗಲಾರದು. ಅಲ್ಲ ನಿಲ್ಲಲು ಮುಟ್ಟುವುದಿಲ್ಲ, ನಿಲ್ಲ ಬಾಳುವಲು ಕಿತ್ತುವುದಿಲ್ಲ, ಅಲ್ಲ ಕಿತ್ತುವುದಿಲ್ಲ. ದುಃಖ ಮಾಡಬೇಡ ತಮ್ಮ. ಸರ್ವ ಬೇಡ ಅಲ್ಲ ಸರ್ವ ಬೇಡ ರುಳ್ಳವಲ್ಲ ಕಡದ ಭೂಮಂಡಲದಲ್ಲಿ ಚಲ್ಲಿ ನಮ್ಮ ವಿದ್ದ ಪ್ರತಿನಿಧಿ ಎಲ್ಲ ನಿಲ್ಲ ಮುಂದೆ ತಂದು ನಿಲ್ಲಿಸುವವರೆಗೆ ನಿಲ್ಲ ತಮ್ಮ ಸೋಮರಾಯ ಅಲ್ಲ ಸೋಮರಾಯ. ಹೋಗು ತಮ್ಮ. ಅಲ್ಲ ಪರಶಿವನು ಸಾಕ್ಷಿ ಆದ್ರೆ ಕೊಟ್ಟು ಹೇಳ್ತಿಲ್ಲಲ್ಲ, ಕೊಟ್ಟು ಹೇಳ್ತೇನೆ. ಒಂದು ವೇಳೆ ವಚನದಲ್ಲಿ ಭ್ರಷ್ಟವಾಗಿದ್ರೆ ನಾನು ಆಗ್ಲಿ ಪರೀಕ್ಷೆ ಮಾಡುತ್ತೇನಲ್ಲ, ಮಾಡುತ್ತೇನೆ. ಅಲ್ಲ ಹೊರಟಲ್ಲ, ಹೊರಟಲಿ ಆರೇನು ಮಾಡುವರು ಅದಷ್ಟು ಬೇಡ. ಆರಿಂದಲೇ ಹೋಗು ತಮ್ಮ ಹೋಗು. ನೀನು ಹೋದ ಕೆಲಸ ಈಡೇರಲಿ ತಮ್ಮ, ಈಡೇರಲಿ. ಬೇಗದಿಂದ ದುಷ್ಟ ಬೇಡರನ್ನ ಅಂತೇಳಿರ್ತಕ್ಕಂಥ 700 ಕಿಲ್ಲಾರಗಳನ್ನು ತೆಗೆದುಕೊಂಡು ಬಾ ತಮ್ಮ, ತೆಗೆದುಕೊಂಡು ಬಾ. ಹೋಗು ತಮ್ಮ ಹೋಗು.